ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದರಲ್ಲಿ ನಾವು ಇವತ್ತು ತೆಗೆದುಕೊಳ್ತಾ ಇರುವಂತಹ ಟಾಪ್ ಸ್ಟೋರಿಗಳು. ಮೊದಲನೇ ಟಾಪ್ ಸ್ಟೋರಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗರ್ಜಿಸಿದ್ದಾರೆ. ನಿನ್ನೆ ಅವರಿಗೆ ಅವಕಾಶ ಸಿಗಲಿಲ್ಲ, ಇವತ್ತು ಅವರಿಗೆ ಅವಕಾಶ ಸಿಕ್ಕಾಗ ಗರ್ಜಿಸಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿ ಕಾಂಗ್ರೆಸ್ನ ವಿಚಾರವನ್ನ ಮುಂದಿಟ್ಟುಕೊಂಡು ಹಲವು ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ, ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಆ ಎಲ್ಲ ಸುದ್ದಿಗಳನ್ನ ಕೂಡ ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾರೆ. ಮತ್ತೊಂದು ಕಡೆ ಬೆಲೆ ಏರಿಕೆ ವಿಚಾರವಾಗಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ BK ಹರಿಪ್ರಸಾದ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಶತ್ರು ದೇಶ ಪಾಕಿಸ್ತಾನ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮಗೆ ಶತ್ರು ದೇಶ ಯಾವುದು? ಚೀನಾ ಅಂತ ಹೇಳಿದ್ದಾರೆ. ಯಾಕೆ ಕಾಂಗ್ರೆಸ್ಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಪ್ರೀತಿ ಒಲವು? ಇದು ನಮ್ಮ ಎರಡನೆಯ ಪ್ರಮುಖ ಸುದ್ದಿ. ಮತ್ತೊಂದು ಪ್ರಮುಖ ಸುದ್ದಿ, ಬೆಲೆ ಏರಿಕೆಯ ಭಾಗ್ಯ ಕೊಡ್ತಿದ್ದಾರೆ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು, 5 ಗ್ಯಾರಂಟಿ. ಆ ಗ್ಯಾರಂಟಿ ಜೊತೆಲಿ ಈಗ ಬೆಲೆ ಏರಿಕೆ ಭಾಗ್ಯ. ಜನರು ಎಲ್ಲಿ ಹೋಗ್ಬೇಕು ಸ್ವಾಮಿ? ಈ ತರ ಹಿಂಸೆ ಕೊಟ್ರೆ ಯಾರು ಬೆಂಗಳೂರಲ್ಲಿ ಬದುಕೋಕ್ಕಾಗುತ್ತೆ ಹೇಳಿ ಅಂತ ಜನ ಕೇಳ್ತಿದ್ದಾರೆ. ಈ 3 ಪ್ರಮುಖ ಸುದ್ದಿಗಳ ಜೊತೆಗೆ ಒಂದಷ್ಟು ಪ್ರಮುಖ ಸುದ್ದಿಗಳಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನೆಹರು ಕುಟುಂಬದ ವಿರುದ್ಧ ಪ್ರಧಾನಿ ಮೋದಿ ಕಿಡಿ. ಗಾಂಧಿ ಹೆಸರು ಕದ್ರು ಎಂದ ನರೇಂದ್ರ ಮೋದಿ. ದೇಶದ್ರೋಹಿ ಎಂದ ರಾಹುಲ್ ವಿರುದ್ಧ ನಮೋ ಸಿಡಿಮಿಡಿ. ಅಮೆರಿಕ ಜೊತೆ ಡೀಲ್ ಕುದುರಿಸಿದ ಸರ್ಕಾರ 4-5 ದಿನದಲ್ಲಿ ಸಹಿ ಹಾಕಲು ನಿರ್ಧಾರ. ಮೋದಿ ರಾಜಿ ಆಗಿದ್ದಾರೆ ಅಂತ ಕಾಂಗ್ರೆಸ್ ಪ್ರಹಾರ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಕುರ್ಚಿ ಕದನ. ಎಲ್ಲ ಗೊತ್ತಿದ್ರು ಖರ್ಗೆ ರಾಹುಲ್ ಮೌನ. ಹೈಕಮಾಂಡ್ ನಡೆಗೆ ಶಾಸಕರ ಅಸಮಾಧಾನ. ಜನಸಾಮಾನ್ಯರಿಗೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಮತ್ತೆ ಹೆಚ್ಚಾಯಿತು ಮೆಟ್ರೋ ಪ್ರಯಾಣ ದರ. ನೀರು ಕರೆಂಟ್ ಬೆಲೆ ಹೆಚ್ಚಿಸಲು ನಿರ್ಧಾರ. ಆಂಟಿ ಸಂಘದಿಂದ ಕಮಲಾಕರ್ನಿಗೆ ಜೈಲು ದರ್ಶನ. ಮಗಳನ್ನೇ ಮುಗಿಸಲು ಸುಚಿತ್ರ ಯತ್ನ. ಇಬ್ಬರ ಆಡಿಯೋ ಕೇಳಿದ್ರೆ ಕಿವಿ ಪಾವನ. ದರ ಏರಿಕೆ ಆಗೇ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ, ಅದನ್ನೇ ಹೇಳ್ತಾ ಬಂದ್ವಿ. ಆ ಮಾತು ಸತ್ಯ ಆಗಿದೆ. ಈಗ ನಮ್ಮ ಮೆಟ್ರೋ ದರ ಏರಿಕೆಗೆ ಸರ್ಕಾರವೂ ಕೂಡ ಒಪ್ಪಿಕೊಂಡಿದೆ, ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಇವತ್ತಿನಿಂದಲೇ ದರ ಏರಿಕೆ ಬರೆ ಬೀಳುತ್ತೆ. ಎಷ್ಟಾಗಿದೆ, ಯಾವ ಕಾರಣಕ್ಕೋಸ್ಕರ ಈಗ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದಾರೆ, ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಮತ್ತೆ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. %5 ಬೆಲೆ ಹೆಚ್ಚಿಸಿದ BMRCL. ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಎನಿಸಿಕೊಂಡಿರೋ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ದರ ಏರಿಕೆಯ ಬರೆ ಎಳೆದಿದೆ. ಫೆಬ್ರವರಿ 9ರಿಂದ ಜಾರಿಗೆ ಬರುವಂತೆ ಮೆಟ್ರೋ ಟಿಕೆಟ್ ದರವನ್ನು %5 ಹೆಚ್ಚಳ ಮಾಡಲಾಗಿದೆ. ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿಯಲ್ಲಿ ರಚಿಸಲಾದ ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸಿನಂತೆ ದರ ಪರಿಷ್ಕರಣೆ ಮಾಡಲಾಗಿದೆ. ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚ ಸರಿದೂಗಿಸಲು ಈ ಕ್ರಮ ಅನಿವಾರ್ಯ ಅಂತ BMRCL ತಿಳಿಸಿದೆ. ಕಳೆದ 7.5 ವರ್ಷಗಳ ನಂತರ ಮೊದಲ ಬಾರಿಗೆ ಈ ದರ ಪರಿಷ್ಕರಣೆ ಮಾಡಲಾಗಿದ್ದು, ಭವಿಷ್ಯದಲ್ಲಿ ಒಮ್ಮಿಂದೊಮ್ಮೆಗೆ ದರ ಏರಿಕೆ ಮಾಡುವುದನ್ನು ತಪ್ಪಿಸಲು ಪ್ರತಿ ವರ್ಷ ಸ್ವಯಂಚಾಲಿತ ದರ ಪರಿಷ್ಕರಣೆಗೆ ನಿರ್ಧರಿಸಲಾಗಿದೆ. ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನ್ ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನ್ ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು
ಅಲ್ಲಲ್ಲ, ಇಬ್ಬರು ಕೂಡ ಸೇರಿ ಮಾಡಿರಬಹುದು ಅಂತ ಅನ್ಕೊಳ್ತೀನಿ. ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ, ಅದಾದ ಮೇಲೆ BMRCL ಒಂದು ಫೇರ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಈ ಸರ್ಕಾರ ಬೆಂಗಳೂರಿನ ಮೇಲೆ ಒಂದು ಹೆಚ್ಚಿನ ಒಂದು ಏನೊಂದು ರೆವಿನ್ಯೂ ಜನರೇಟ್ ಮಾಡುವಂತಹ ಒಂದು ಈ ಜಾಗದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಬೆಂಗಳೂರನ್ನು ಕೂಡ ಅನ್ನೋದ್ರ ಬಗ್ಗೆ ಜನಕ್ಕೆ ಕೂಡ ಒಂದು ಆಕ್ರೋಶ ಇದೆ. 2 ಕಿಲೋಮೀಟರ್ ಒಳಗಿನ ಪ್ರಯಾಣಕ್ಕೆ ಇನ್ಮುಂದೆ 10 ರೂಪಾಯಿ ಬದಲು 11 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 2 ರಿಂದ 4 ಕಿಲೋಮೀಟರ್ ಪ್ರಯಾಣ ದರ 20 ಬದಲು 21 ರೂಪಾಯಿ ಆಗುತ್ತೆ. 4 ರಿಂದ 6 ಕಿಲೋಮೀಟರ್ ಮಧ್ಯದ ಪ್ರಯಾಣಕ್ಕೆ 30 ರೂಪಾಯಿ ಕೊಡಬೇಕಿತ್ತು, ಈಗ 32 ರೂಪಾಯಿ ಕೊಡಬೇಕಾಗುತ್ತೆ. 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೂ 2 ರೂಪಾಯಿ ಸೇರಿಸಿ 42 ರೂಪಾಯಿ ಕೊಡಬೇಕು. 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ ಇದೀಗ 53 ರೂಪಾಯಿ. 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 63 ರೂಪಾಯಿ ಕೊಡಬೇಕು. 15 ರಿಂದ 20 ಕಿಲೋಮೀಟರ್ ಪ್ರಯಾಣಕ್ಕೆ 74 ರೂಪಾಯಿ. 20 ರಿಂದ 25 ಕಿಲೋಮೀಟರ್ ಪ್ರಯಾಣಕ್ಕೆ 84 ರೂಪಾಯಿ. 25 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣಕ್ಕೆ 95 ರೂಪಾಯಿ ಕೊಡಬೇಕು. ಬರೋ ಸಂಬಳವನ್ನೆಲ್ಲ ಮೆಟ್ರೋಗೆ ಕೊಡಬೇಕಾ? ಈಗ ಕೆಲವರೆಲ್ಲ ಮಾಧ್ಯಮ ವರ್ಗದವರು ಮೆಟ್ರೋನ ಯೂಸ್ ಮಾಡ್ತಾ ಇದ್ದಾರೆ. ಇದು ಹೈಕ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬರೋ ಸ್ಯಾಲರಿ ಎಲ್ಲ ಮೆಟ್ರೋಗೆ ಕೊಡಬೇಕಾಗತ್ತೆ ಅಷ್ಟೇ. ಸರಿಗ ಒಂದು ಕಡೆಯಲ್ಲಿ 5% ಹೈಕ್ ಮಾಡುವಂತದ್ದು, ಮತ್ತೊಂದು ಕಡೆಯಲ್ಲಿ ಮೆಟ್ರೋ ದಿನನಿತ್ಯ ಬಳಸ್ತಾ ಇರ್ತೀರ. ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಹೊರೆ ಆಗಬಹುದು ಅಂತ? 5% ಅಂದ್ರೆ ಅಲ್ಲಿಗೆ ತುಂಬಾನೇ ಇದಾಯ್ತು. ಆಕ್ಚುಲಿ ಈಗ ಇರೋದೇನೆ ಜಾಸ್ತಿ, ಈಗ ಅದರಲ್ಲಿ ಇರೋದನ್ನ ಕಮ್ಮಿ ಮಾಡಬೇಕು ಅಂತ ನಾನು ಇಷ್ಟ ಮಾಡ್ತೀನಿ ಅಷ್ಟೇ. ಮೆಟ್ರೋ ಪ್ರಯಾಣ ದರ ಇಳಿಸಿದ್ರೆ ಚೆನ್ನಾಗಿರ್ತಿತ್ತು. ಆಕ್ಚುಲಿ ಇದು ಹೈಕ್ ಬಂದು ತುಂಬಾ ಕಷ್ಟ ಆಗುತ್ತೆ. ನಾವು ಡೈಲಿ ಬರ್ತೀವಿ, ಅದು ಹೈಕ್ ಮಾಡಿದ್ರೆ ಇವಾಗ ಫುಲ್ ಬಜೆಟ್ ನಲ್ಲಿ ಫುಲ್ ಟ್ಯಾಕ್ಸ್ ಎಲ್ಲ ಇದು ಮಾಡಿದ್ದಾರೆ. ಮೆಟ್ರೋ ಹೈಕ್ ಮಾಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಅದು ಗೌರ್ಮೆಂಟ್ ರೆಡ್ಯೂಸ್ ಮಾಡಿದ್ರೆ ಪೀಪಲ್ಸ್ಗೆ ಹೆಲ್ಪ್ ಆಗುತ್ತೆ. ಹೈಕ್ ಬೇಡ, ಈ ಸೇಮ್ ರೇಟು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ 101% ದರ ಏರಿಕೆ ಮಾಡಿ ಸಾರ್ವಜನಿಕರ ಪ್ರತಿಭಟನೆಯಿಂದಾಗಿ ಅದನ್ನ ಹಿಂಪಡೆಯಲಾಗಿತ್ತು. ಆದರೆ ಈ ಬಾರಿ 5% ಏರಿಕೆಯನ್ನ ಅಧಿಕೃತವಾಗಿ ಜಾರಿಗೊಳಿಸಲಾಗ್ತಾ ಇದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ನಿಮಗೆ ಒಂದು ಡೌಟ್ ಇದೆ. ಈಗ ಎಷ್ಟು ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಅಂತ ನೋಡಿ. ಇಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಮಾಡಿದ್ದಾರೆ. ಕಿಲೋಮೀಟರ್ ಲೆಕ್ಕದಲ್ಲಿ ಇಷ್ಟು ಕಿಲೋಮೀಟರ್ ಇಷ್ಟು, ಇಷ್ಟು ಕಿಲೋಮೀಟರ್ ಇಷ್ಟು ಅಂತೇಳಿ. ಹಾಗಾದ್ರೆ ನೀವು ನಾಳೆಯಿಂದ ಎಲ್ಲಿಂದ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಷ್ಟಿರುತ್ತೆ ಅಂತ ನಾವು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ನೋಡಿ, ವೈಟ್ ಫೀಲ್ಡ್ ಇಂದ ಚಲಘಟ್ಟಾಗ ಹೋಗ್ಬೇಕಂದ್ರೆ, ವೈಟ್ ಫೀಲ್ಡ್ ಇಂದ ಚಲಘಟ್ಟ ಹೋಗ್ಬೇಕು ಅಂತಂದ್ರೆ ಈ ಮುಂಚೆ ಇದ್ದಿದ್ದು 90 ರೂಪಾಯಿ, ಈಗ ಎಷ್ಟಾಗಿದೆ ಅಂತಂದ್ರೆ 95 ರೂಪಾಯಿ ಆಗಿದೆ. ಇನ್ನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಮಾಧಾವರೆಗೆ ಹೋಗ್ಬೇಕು ಅಂದ್ರೆ, ಇಲ್ಲಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಮಾಧಾವರೆಗೆ ನೀವು ಹೋಗ್ಬೇಕು ಅಂತಂದ್ರೆ ಮುಂಚೆ 90 ರೂಪಾಯಿ ಕೊಡ್ತಿದ್ರಿ, ಈಗ 95 ರೂಪಾಯಿ ಆಗಿದೆ. 5 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನು ಮೆಜೆಸ್ಟಿಕ್ ನಿಂದ ವೈಟ್ ಫೀಲ್ಡ್ ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಮುಂಚೆ ಎಷ್ಟಿತ್ತು ಅಂತಂದ್ರೆ 80 ರೂಪಾಯಿ ಇತ್ತು, ಈಗ 84 ರೂಪಾಯಿ ಮಾಡಿದ್ದಾರೆ. ಇನ್ನು ಮೆಜೆಸ್ಟಿಕ್ ಇಂದ ಬೊಮ್ಮಸಂದ್ರಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಮುಂಚೆ 80 ರೂಪಾಯಿ ಇತ್ತು, ಈಗ 84 ರೂಪಾಯಿ ಮಾಡಿದ್ದಾರೆ. RV ರಸ್ತೆಯಿಂದ ಬೊಮ್ಮಸಂದ್ರಗೆ ಹೋಗ್ಬೇಕು ಅಂತಂದ್ರೆ ಮುಂಚೆ 60 ರೂಪಾಯಿ ಇತ್ತು, ಈಗ 63 ರೂಪಾಯಿ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಡಿಸ್ಟೆನ್ಸ್ ಎಷ್ಟು ದೂರ ಇರುತ್ತೋ ಅದರಲ್ಲಿ ರೇಟ್ ಕೂಡ ಜಾಸ್ತಿ ಆಗಿರುತ್ತೆ. 5% ಅನ್ನ ಜಾಸ್ತಿ ಮಾಡಿದ್ದಾರೆ. ಈಗ 90 ರೂಪಾಯಿ ಇರೋ ಜಾಗದಲ್ಲಿ 95 ರೂಪಾಯಿ, 60 ರೂಪಾಯಿ ಜಾಗದಲ್ಲಿ 63 ರೂಪಾಯಿ, 80 ರೂಪಾಯಿ ಜಾಗದಲ್ಲಿ 84 ರೂಪಾಯಿ, ಈ ತರ ಜಾಸ್ತಿ ಮಾಡಿದ್ದಾರೆ. ಇದು ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ಕಷ್ಟ ಆಗುತ್ತೆ. ಇದು ಒಂದು ದಿನದ ವಿಚಾರ ಅಲ್ಲ. ಪ್ರತಿನಿತ್ಯವೂ ಕೂಡ ಅವರು ಮೆಟ್ರೋವನ್ನ ಅವಲಂಬಿತರಾಗಿ ಮೆಟ್ರೋದಲ್ಲೇ ಪ್ರಯಾಣ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಮೆಟ್ರೋ ಪ್ರಯಾಣಿಕರನ್ನ ನಮ್ಮ ಟೀಮ್ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರೆ ಹಿಡೀ ಶಾಪ ಹಾಕಿದ್ದಾರೆ. ಈ ರೀತಿಯಾಗಿ ಎಲ್ಲವೂ ಕೂಡ ಗಗನಕ್ಕೆ ಹೋಗ್ತಾ ಇದ್ರೆ ಬೆಂಗಳೂರಲ್ಲಿ ನಾವು ಬದುಕೋದು ಹೇಗೆ ಸ್ವಾಮಿ ಅಂತೇಳಿ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಹೊಸ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಮೆಟ್ರೋ ದರ ಏರಿಕೆ ಆಯಿತು, ಅದರ ಬಳಿಕ ಈಗ ನೀರಿನ ದರ ಹೆಚ್ಚಿಸೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಹಾಗಾದ್ರೆ ಬೆಲೆ ಎಷ್ಟು ಹೆಚ್ಚಾಗತ್ತೆ ಅಂತ ನೋಡ್ಕೊಂಬೋಣ ಬನ್ನಿ. ನೀರು ಬಂತು, ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ಟದವ್ರು ಇರ್ತಾರೆ. ನೋಡೋಣ
ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋದು. ಬೆಂಗಳೂರು ಮಂದಿಗೆ ಪಂಚ ಗ್ಯಾರಂಟಿ ಪಂಚ್. ನೀರಿನ ದರ ಏರಿಕೆ ಮಾಡಲಿರೋ ಬಿಡಬ್ಲ್ಯೂಎಸ್ಎಸ್ಪಿ. ನಮ್ಮ ಮೆಟ್ರೋ ದರ ಏರಿಕೆಯಾದ ಬೆನ್ನಲ್ಲೇ ಈಗ ಕಾವೇರಿ ನೀರಿನ ದರವೂ ಕೂಡ ಏರಿಕೆಯಾಗಲಿದೆ. ಶೀಘ್ರವೇ 3% ನೀರಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿ ವರ್ಷ ನೀರಿನ ದರ ಏರಿಕೆ ಆಗಬೇಕು ಅಂತ ಆಡಳಿತ ಸುಧಾರಣಾ ಸಮಿತಿ ಶಿಫಾರಸು ಮಾಡಿತ್ತು. ಬಿಡಬ್ಲ್ಯೂಎಸ್ಎಸ್ಪಿ ನೀರಿನ ದರವನ್ನ ಏರಿಕೆ ಮಾಡಲು ಮುಂದಾಗಿದೆ. ಏಪ್ರಿಲ್ 1ರಿಂದ ನೀರಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಗೃಹ ಬಳಕೆದಾರರಿಗೆ ಪ್ರತಿ ಲೀಟರ್ಗೆ ಕನಿಷ್ಠ 15 ಪೈಸೆ ಹೆಚ್ಚಳ ಮಾಡಿದ್ರೆ, ವಾಣಿಜ್ಯ ಬಳಕೆಗೆ ಪ್ರತಿ ಲೀಟರ್ಗೆ ಗರಿಷ್ಠ ₹1.90 ಏರಿಕೆ ಮಾಡಲಾಗಿತ್ತು. ಭಾರೀ ನಷ್ಟದಲ್ಲಿ ಜಲಮಂಡಳಿ. ನೀರು ಪೂರೈಕೆಯಲ್ಲಿ ಭಾರೀ ನಷ್ಟದಲ್ಲಿದೆ ಬೆಂಗಳೂರು ಜಲಮಂಡಳಿ. ಸಾಮಾನ್ಯವಾಗಿ 1000 ಲೀಟರ್ ನೀರು ಪೂರೈಕೆ ಮಾಡಬೇಕು ಅಂದ್ರೆ ಸುಮಾರು ₹57 ಖರ್ಚಾಗುತ್ತೆ. ಆದರೆ ಇಲ್ಲಿ ಮಾರಾಟವಾಗ್ತಾ ಇರುವುದು ಬರೀ ₹25ರಿಂದ ₹40. ಹೀಗಾಗಿ ಜಲಮಂಡಳಿಗೆ ಭಾರಿ ನಷ್ಟ ಅನುಭವಿಸ್ತಾ ಇದೆ ಎನ್ನಲಾಗ್ತಾ ಇದೆ. ಪ್ರತಿ ತಿಂಗಳಿಗೆ ಜಲಮಂಡಳಿಗೆ ₹41 ಕೋಟಿ ನಷ್ಟ ಬೀಳುತ್ತೆ ಎನ್ನಲಾಗಿದ್ದು, ಅದರಲ್ಲೂ ಕಾವೇರಿ 5ನೇ ಹಂತದ ನಂತರ 82 ಕೋಟಿ ನಷ್ಟವಾಗಿದೆ ಅಂತ ವರದಿಯಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಶಾಕ್ ಕೊಡಲು ಮುಂದಾಗಿದ್ದು, ಫ್ರೀ ಭಾಗ್ಯಗಳ ಜೊತೆಗೆ ಬೆಲೆ ಏರಿಕೆ ಭಾಗ್ಯ ಕರುಣಿಸಿದೆ ಅಂತ ಜನರು ಕಿಡಿಕಾರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಬಿಲ್ಗಳನ್ನ ಜಾಸ್ತಿ ಮಾಡಕ್ ಹೊರಟಿದ್ದೀರಿ, ಮಾಡಿ. ನಿಮ್ದೇ ಸರ್ಕಾರ, ನೀವು ಹೇಳ್ದಂಗೆ ಜನ ಕೇಳಬೇಕು. ಅಧಿಕಾರವನ್ನ ಕೊಟ್ಟಿರುವಂತ ಜನರು ಕಟ್ಟಲೇಬೇಕು ಬಿಲ್ ಅನ್ನ. ಈಗ ಆಯ್ತು, ಇದನ್ನ ಸೈಡ್ಗಿಡಿ. ರಾಜ್ಯ ಸರ್ಕಾರಿ ಇಲಾಖೆಗಳ ಬೊಕ್ಕಸ ಖಾಲಿ ಆಗಿದ್ಯಾ? ಯಾಕೆ ಈ ಪ್ರಶ್ನೆನ ಮಾಡ್ತಾ ಇದೀವಿ ಅಂತಂದ್ರೆ, ಇವತ್ತು ನೀವು ಬಿಡಬ್ಲ್ಯೂಎಸ್ಎಸ್ಪಿ ಬಿಲ್ ಅನ್ನ ಜಾಸ್ತಿ ಮಾಡಕ್ ಹೊರಟಿದ್ದೀರಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಮಾಡಕ್ ಹೊರಟಿದ್ರೋ ನಮಗಂತೂ ಗೊತ್ತಿಲ್ಲ. ನೀವೇ ಉತ್ತರವನ್ನ ಕೊಡಬೇಕು. ಆದ್ರೆ ನಿಮ್ಮ ಸರ್ಕಾರಿ ಕಚೇರಿಗಳಿಂದಲೇ ಹಣ ಬರಬೇಕಲ್ಲ, ಅದನ್ನ ಯಾರು ಕಲೆಕ್ಟ್ ಮಾಡಿಸ್ತೀರಿ? ಈಗ ಯಾರಾದ್ರೂ ಒಬ್ಬ ರೈತ ಅಲ್ಲಿ ಏನೋ ಒಂದು ನೀರ್ ಬರ್ತಿಲ್ಲ, ನೀರ್ ಸರ್ ಮಾಡ್ಕೊಡಿ ಅಂತಂದ್ರೆ, ಅವನೇನೋ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಅವನ್ನ ಮೋಟರ್ ಆಫ್ ಮಾಡ್ತೀರಿ, ಕರೆಂಟ್ ಆಫ್ ಮಾಡ್ತೀರಿ, ಅಥವಾ ಅವನಿಗೆ ನೀರ್ ಹೋಗ್ದಂಗೆ ನೋಡ್ಕೊಳ್ತೀರಿ, ಬೋರ್ವೆಲ್ ಇಂದ ನೀರ್ ಎತ್ತಂಗ್ ಮಾಡ್ತೀರಿ. ಇವತ್ತು ಬೆಂಗಳೂರಲ್ಲಿ ಯಾರಾದ್ರೂ ಒಬ್ರು ಮಧ್ಯಮ ವರ್ಗದವರು ಅಥವಾ ಬಡ ವರ್ಗದವರು ಯಾರಾದ್ರೂ ಹೋಗಿ ಬಿಲ್ ಕಟ್ಟಿಲ್ಲ, 2 ತಿಂಗಳು ಬಿಲ್ ಕಟ್ಟಿಲ್ಲ, 3 ತಿಂಗಳು ಬಿಲ್ ಕಟ್ಟಿಲ್ಲ ಅಂದ್ರೆ ಎಷ್ಟಿರುತ್ತೆ? 2,000, 3,000, 4,000 ರೂಪಾಯಿ. ಅಷ್ಟಕ್ಕೆ ನೀವು ಕಟ್ ಮಾಡ್ತೀರಲ್ವಾ? ಜನರಿಗಾದ್ರೆ ಒಂದು ನ್ಯಾಯ, ನಿಮ್ಮ ಸರ್ಕಾರಿ ಕಚೇರಿಗಳಿಗಾದ್ರೆ ಒಂದು ನ್ಯಾಯನಾ? ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಹತ್ರ ಲಿಸ್ಟ್ ಇದೆ. ಜಲಮಂಡಳಿಗೆ ಸರ್ಕಾರಿ ಕಚೇರಿಗಳಿಂದ ಹಣ ಬರಬೇಕು, ಬಿಲ್ ಕಟ್ಟಬೇಕು. ಇನ್ನೂ ಬಿಲ್ ಕಟ್ಟಿಲ್ಲ. ಎಷ್ಟು? 1,000, 10,000, ಲಕ್ಷ, 10 ಲಕ್ಷ ಅಲ್ಲ, ಕೋಟಿ ಬಾಕಿ ಇರೋದು. 100 ಕೋಟಿ. ಅದು ಯಾರು ಉತ್ತರ ಕೊಡ್ತಾರೆ? ಯಾಕೆ ಸರ್ಕಾರಿ ಕಚೇರಿಗಳ ಬಿಲ್ ಅನ್ನ ಕಟ್ತಾ ಇಲ್ಲ? ಎಷ್ಟು ಗೊತ್ತಾ? 833.14 ಕೋಟಿಯಷ್ಟು ಜಲಮಂಡಳಿಗೆ ಬರಬೇಕಾಗಿರುವಂತಹ ಬಾಕಿ ಬಿಲ್. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಚೇರಿಗಳು ಕೂಡ ಇವತ್ತು ಬಿಲ್ ಕಟ್ಟಬೇಕಂತ. ನೋಡಿ, ಲಿಸ್ಟ್ ಇದೆ ನಮ್ಮ ಹತ್ರ. ಫಸ್ಟ್ ಸರ್ಕಾರಿ ಕಚೇರಿಗಳಿಗೆ ಬಳಸ್ಕೊಳ್ತಾ ಇರುವಂತಹ ನೀರಿಗೆ ಬಿಲ್ ಅನ್ನ ಕಟ್ಟಿ. ಯಾಕೆ ಕಟ್ತಾ ಇಲ್ಲ? ಸರ್ಕಾರಿ ಖಜಾನೆಯಲ್ಲಿ ದುಡ್ಡಿಲ್ವಾ? ಅಥವಾ ದುಡ್ಡಿದ್ದು ಕಟ್ಟಬೇಕಲ್ಲ, ಯಾಕೆ ಕಟ್ಟಬೇಕು ಅಂತ ಹೇಳಿ ಏನಾದ್ರು ನಿರುತ್ಸಾಹನ? 535 ಸರ್ಕಾರಿ ಕಚೇರಿಗಳಿಂದ ಎಷ್ಟು? 535 ಸರ್ಕಾರಿ ಕಚೇರಿಗಳಿಂದ 71 ಕೋಟಿಯಷ್ಟು ಬಾಕಿ ಇದೆ. 71 ಕೋಟಿಯಷ್ಟು ಬಾಕಿ ಇದೆ. 71 ರೂಪಾಯಿ ಕಡಿಮೆ ಬಿಲ್ ಕಟ್ಬಿಡ ಅಂತೇಳಿ ಲೈನ್ ಮನ್ ಬಂದು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕರೆಂಟ. ನೆಕ್ಸ್ಟ್ ಆ ಏರಿಯಾದಲ್ಲಿ ನೀರೇ ವಾಲೆ ತಿರುಗಿಸಲ್ಲ. ನೋಡಿ, 535 ಸರ್ಕಾರಿ ಕಚೇರಿಗಳಿಂದ 71 ಕೋಟಿ. ಇನ್ನೂ ಬಿಡ್ತಾ ಇದ್ದೀರಾ ನೀರು ನೀವು? ಕಟ್ಟಿ ಬಿಲ್ನ, ಅದನ್ನ ಕಟ್ಟಬೇಕು ಅನ್ನೋದ್ರ ಕಡೆ ನಿಮ್ಗೆ ಯಾರಿಗೂ ಗಮನ ಇಲ್ಲ. ಅದು ಬಿಟ್ಟು ಜನರ ಮೇಲೆ ಹೊರೆ ಹಾಕೋದು, ಜನರ ಮೇಲೆ ಬರೆ ಎಳೆಯೋದು. ಗ್ರೇಟರ್ ಬೆಂಗಳೂರು ಕಚೇರಿಗಳಿಂದ 25.26 ಕೋಟಿ ಬಾಕಿ ಇರೋದು. ರಾಜ್ಯ ಸರ್ಕಾರದ 46 ಕಚೇರಿಗಳಿಂದಾನೇ 45.79 ಕೋಟಿ ಬಿಲ್ ಬಾಕಿ ಇದೆ. ಕೇಂದ್ರ ಸರ್ಕಾರದ 226 ಕಚೇರಿಗಳಿಂದ
25.40 ಕೋಟಿಯಷ್ಟು ಬಾಕಿ ಇದೆ. OTS ಜಾರಿ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ. ಏನ್ ಮಾಡ್ತೀರಿ? 1484 ಕೈಗಾರಿಕಾ ಕಂಪನಿಗಳಿಂದ 12.85 ಕೋಟಿ ಬಾಕಿ ಇದೆ. ಇದನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಇನ್ನು 212 ರಕ್ಷಣಾ ಕಚೇರಿಗಳಿಂದ 106.41 ಕೋಟಿ ಹಣ ಬಾಕಿ ಇದೆ. 5,29,075 ಗೃಹ ಬಳಕೆದಾರರಿಂದ 373 ಕೋಟಿ ಬಾಕಿ ಇದೆ. ಇನ್ನು ನಾನ್ ಡೊಮೆಸ್ಟಿಕ್ ಬಳಕೆದಾರ ಎಷ್ಟು? 48,307 ನಾನ್ ಡೊಮೆಸ್ಟಿಕ್ ಬಳಕೆದಾರರಿಂದ 164.74 ಕೋಟಿಯಷ್ಟು ಬಾಕಿ ಇದೆ. ಇಷ್ಟೆಲ್ಲ ಬಾಕಿ ಹಣವನ್ನ ಕಟ್ಟಿಸ್ಕೊಳ್ಳಿ, ಫಸ್ಟ್ ಕಟ್ಟಿಸ್ಕೊಳ್ಳಿ, ಮುಲಾಜಿಲ್ದೆ ನೋಡಿ. ಬೇಕಾದ್ರೆ ನಾಳೆಯಿಂದ ನಾವು ಈ ಹಿಂದೆ ಹೇಳಿದ್ವಲ್ಲ, ಈ ಗೃಹ ಬಳಕೆದಾರರು 5,29,075 ಗೃಹ ಬಳಕೆದಾರರಿಂದ ಇನ್ನೂ ಅಮೌಂಟ್ ಕಟ್ಟಿಲ್ಲ, ಬಿಲ್ ಕಟ್ಟಿಲ್ಲ, 373 ಕೋಟಿ ಅದರಿಂದ ಬೀಳ್ತಾರೆ. ಬೀಳಿ, ಯಾರನ್ನು ಬಿಡಬೇಡಿ. ಗೃಹ ಬಳಕೆದಾರ ಯಾರು ಬಿಲ್ ಕಟ್ಟಿಲ್ಲ ಅವ್ರ ಮನೆ ಹತ್ರನೂ ಹೋಗಿ ಬಿಲ್ ಕಟ್ಟಿಸ್ಕೊಳ್ಳಿ. ಸರ್ಕಾರಿ ಕಚೇರಿಗಳ ಹತ್ರ ಹೋಗಿ ಅಲ್ಲೂ ಬಿಲ್ ಕಟ್ಟಿಸ್ಕೊಳ್ಳಿ. ನೀವು ಜನರಿಗೊಂದು ನ್ಯಾಯ, ಸರ್ಕಾರಿ ಕಚೇರಿಗಳಿಗೆ ಮತ್ತೊಂದು ನ್ಯಾಯ ಅನ್ನುವಂತ ರೀತಿಯಲ್ಲಿ ನಡೆದುಕೊಳ್ಳೋದು ಬೇಡ. ನೀವು ಬಿಲ್ ಜಾಸ್ತಿ ಮಾಡ್ತಾ ಇದ್ರಿ, ಫಸ್ಟ್ಗೆ ಬಾಕಿ ಇರೋ ಬಿಲ್ ಅನ್ನ ಕಟ್ಟಿಸ್ಕೊಳ್ಳಿ. ಆಮೇಲೆ ನಿಮ್ಮ ಹೆಂಗಿದ್ರು ವರ್ಷ ಶುರು ಆಗಿದೆ. ನಾವ್ ಯಾವತ್ತಿಂದನೂ ಹೇಳ್ಕೊಂಡ್ ಬಂದ್ವಿ, ಒಂದಲ್ಲ ಒಂದಿನ ಬಿಲ್ಗಳು ಜಾಸ್ತಿ ಆಗತ್ತೆ ಅಂತ. ಜನ ಅವಾಗ ನಮ್ಮನ್ನ ಕೇರ್ ಮಾಡ್ಲಿಲ್ಲ. ಏನೋ ಹೇಳ್ತಾವ್ರು ಬಿಡು, ನ್ಯೂಸ್ ತಲೆ ಕೆಡಿಸ್ಕೊಳ್ಳೋಣ, ಆದಾಗ ನೋಡು. ಈಗ ಆಗಿದೆ, ನೋಡ್ಕೊಳ್ಳಿ. ಮುಂದಿನ ಸುದ್ದಿ ಗಮನ ಕೊಡಿ. ಕೇವಲ ಮೆಟ್ರೋ ದರ ಮಾತ್ರ ಅಲ್ಲ, ವಿದ್ಯುತ್ ದರವನ್ನು ಕೂಡ ಹೆಚ್ಚಿಸಿ ಸರ್ಕಾರ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಹಾಗಿದ್ರೆ ನಿಮ್ಗೆ ಯಾವಾಗ ಕರೆಂಟ್ ಶಾಕ್ ಹೊಡೆಯುತ್ತೆ ಗೊತ್ತಾ? ನೋಡ್ಕೊಂಡ್ ಬನ್ನಿ ರಿಪೋರ್ಟ್. ಶಾಕ್ ಶಾಕ್ ತ್ರಿಬಲ್ ಶಾಕ್. ಒಂದೇ ದಿನ ರಾಜ್ಯ ಸರ್ಕಾರ ಜನರಿಗೆ 3ನೇ ಶಾಕ್ ಕೊಡಲು ಮುಂದಾಗಿದೆ. ಮೆಟ್ರೋ ದರ 5% ಹೆಚ್ಚಿಸಿದ ಕೆಲವೇ ಹೊತ್ತಲ್ಲೇ ವಿದ್ಯುತ್ ದರವನ್ನ ಹೆಚ್ಚಿಸಿ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆಯಲು ಸಜ್ಜಾಗಿದೆ. ಬಲು ದುಬಾರಿ ಆಯ್ತು ನಮ್ಮ ಕರ್ನಾಟಕ. ಮೆಟ್ರೋ ಹತ್ತುವಂತಿಲ್ಲ, ಕರೆಂಟ್ ಬಳಸಂಗಿಲ್ಲ. ಅಧಿವೇಶನ ಮುಗಿದಿದ್ದು ಕಾಂಗ್ರೆಸ್ ಸರ್ಕಾರ ಗ್ರಾಹಕರಿಗೆ ಕಹಿ ನೀಡಿದೆ. ಸಾಲು ಬೆಲೆ ಏರಿಕೆ ಮಧ್ಯೆ ಮತ್ತೆ ವಿದ್ಯುತ್ ದರವನ್ನ ಹೆಚ್ಚಿಸಲು ಮುಂದಾಗಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನ ಶೀಘ್ರವೇ ಹೆಚ್ಚಿಸಲಿದೆ. ಕರುನಾಡಿಗೆ ಕರೆಂಟ್ ಶಾಕ್. ಬೆಂಗಳೂರು ಜನತೆಗೆ ತ್ರಿಬಲ್ ದರ ಏರಿಕೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ. ರಾಜ್ಯಕ್ಕೆ ಮೆಟ್ರೋ, ನೀರು ಬಳಿಕ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ಮುಂದಿನ ತಿಂಗಳು ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಬೆಸ್ಕಾಂನಿಂದ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದು ಕೆಇಆರ್ಸಿ ಜನಾಭಿಪ್ರಾಯವನ್ನ ಸಂಗ್ರಹಿಸಲಿದೆ. ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಜನರಿಗೆ ಕರೆಂಟ್ ಶಾಕ್ ಹೊಡೆಯಲಿದೆ ಅಂತ ರಿಪಬ್ಲಿಕ್ಗೆ ಬೆಸ್ಕಾಂ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕಂತೂ ಮೆಟ್ರೋ ದರ ಹೆಚ್ಚಿಸಿದ್ದಾಯ್ತು. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೀಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತ್ರಿಬಲ್ ಬೆಲೆ ಏರಿಕೆ ಶಾಕ್ ಅನ್ನ ಕೊಡ್ತಾ ಇದ್ರೆ ಹಿಂಗೆ ತಡ್ಕೊಳ್ಬೇಕು ಜೀವ? ಹೇಳಿ ನೀವೇ, ಹೇಗ್ ಸಾಧ್ಯ ಹೇಳಿ? ಇವತ್ತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಹೊರಗಡೆ ಹೋಗಿ ದುಡಿಯೋರು ದುಡಿತಾನೆ ಇದ್ದಾರೆ. ಎಲ್ಲೋ ಕುತ್ಕೊಂಡು ಲಂಚವನ್ನ ಸ್ವೀಕಾರ ಮಾಡ್ತಾರೋ ತಗೋತಾನೇ ಅವ್ರೆ. ಅವ್ರದ್ದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಆಗ್ತಾನೆ ಇದೆ. ಇವತ್ತು ಹೊರಗಡೆ ಹೋಗಿ ಬೆವರು ನೀರನ್ನ ಸುರಿಸಿ ದುಡಿತಾ ಇರೋರು ಮನೆ ಮಠ ಮಾರ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ತಾತ ಮುತ್ತಾತಂದ್ರು, ಅವರ ತಂದೆ ತಾಯಂದ್ರು ಕೊಟ್ಟಂತ ಚಿನ್ನಗಳನ್ನ ಅಡ ಇಟ್ಟು ಜೀವನವನ್ನ ಸಾಗಿಸ್ತಿದ್ದಾರೆ. ಯಾಕೆ? ದುಬಾರಿ ದುನಿಯಾ. ಈ ದುಬಾರಿ ದಿನದಲ್ಲಿ ಜನರು ಬದುಕ್ತಾ ಇದಾರಲ್ಲ, ಗ್ರೇಟ್. ಶಾಕ್ ಅಲ್ಲ, ಗ್ರೇಟ್. ಬೆಲೆ ಏರಿಕೆ ಬಿಸಿ ಜನಸಾಮಾನ್ಯರಿಗೆ ಯಾವ ತರ ತಡ್ತಾ ಇದೆ ಗೊತ್ತಾ? ನಿತ್ಯ ಬಳಸುವಂತ ದಿನಸಿ ಸಾಮಗ್ರಿಗಳ ಬೆಲೆ ಗಗನಕ್ಕೋಗಿದೆ. ಅಕ್ಕಿ ತಗೊಳ್ಳಿ ಜಾಸ್ತಿ,
ತೊಗರಿ ಬೇಳೆ ತಗೊಳ್ಳಿ, ಅದು ಜಾಸ್ತಿ. ಬೇಳೆಕಾಳುಗಳನ್ನ ತಗೊಳ್ಳಿ, ಅದು ಕೂಡ ಹೆಚ್ಚಳ ಆಗಿದೆ. ಹಾಲು ಮೊಸರು ಜಾಸ್ತಿ ಮಾಡಿದ್ರು, ಕರೆಂಟ್ ಜಾಸ್ತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಬಸ್ ರೇಟ್ ಕೂಡ ಜಾಸ್ತಿ ಮಾಡಿದ್ರು, ಮೆಟ್ರೋ ಕೂಡ ಜಾಸ್ತಿ ಮಾಡಾಯ್ತು. ಮಕ್ಕಳು ಸ್ಕೂಲ್ ಫೀಸು ಶಾಕ್ ಆಗ್ಬೇಕು. ಸರ್ಕಾರಿ ಶಾಲೆನ ಓದಿಸಿ ಅಂತ ಕೇಳ್ತಾರೆ. ಆ ಸರ್ಕಾರಿ ಶಾಲೆಗಳನ್ನ ವ್ಯವಸ್ಥೆ ನೋಡಿದ್ರೆ ಬೇಜಾರಾಗುತ್ತೆ. ಸರ್ಕಾರ ಉದ್ಧಾರ ಮಾಡಬೇಕಾಗಿರೋ ಸರ್ಕಾರಿ ಶಾಲೆಗಳನ್ನ ಇವತ್ತು ಯಾರು ಉದ್ಧಾರ ಮಾಡ್ತಿಲ್ಲ. ಆಯ್ತು, ಹೇಗೋ ನಾವು ದುಡಿತಾ ಇದೀವಲ್ಲ, ನಮ್ಮ ಮಕ್ಕಳು ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡ್ ಬಂದಿದ್ದೀವಿ, ನಮ್ಮ ಮಕ್ಕಳು ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕು, ಓದ್ಲಿ ಪ್ರೈವೇಟ್ ಸ್ಕೂಲ್ ಅಂತೇಳಿ ಓದಿಸ್ತಿದ್ದಾರೆ. ಹೆಂಗ್ ಓದಿಸ್ತಿದ್ದಾರೆ? ಲೋನ್ ಮಾಡಿ, ಕೈ ಸಾಲ ಮಾಡಿ, ಬಡ್ಡಿಗೆ ದುಡ್ಡು ತಗೊಂಡು, ತಿಂಗಳು ಬರೋಂತ ಸಂಬಳದಲ್ಲಿ ಯಾರು ಕೂಡ ಸೇವಿಂಗ್ಸ್ ಮಾಡ್ಬಿಟ್ಟು 5,000 ಎಷ್ಟಕ್ಕೆ ಅಂತ ಎತ್ತಿಡುವಂತ ಕಾಲ ಹೋಯ್ತು. ಅವಾಗೆಲ್ಲ ಒಂದಷ್ಟು ಹುಂಡಿಗಳನ್ನ ಇಟ್ಕೊಳ್ತಾ ಇದ್ರು. ಮದುವೆ ಖರ್ಚಿಗೆ ಇಷ್ಟು ಅಂತೇಳಿ ಹುಂಡಿಗೆ ಆಗ್ತಾ ಇದ್ರು, ತಿಂಗಳಿಗೆ ಮಕ್ಕಳಿಗೆ ಶಾಲೆಗೆ ಅಂತೇಳಿ ಇಷ್ಟ ಆಗ್ತಾ ಇದ್ರು. ತಂಗಿ ಮದುವೆಗೋ, ಅಕ್ಕನ ಮದುವೆಗೋ, ತಮ್ಮನ ಮದುವೆಗೋ, ಅಪ್ಪನ ಚಿಕಿತ್ಸೆಗೋ, ಅಮ್ಮನ ಚಿಕಿತ್ಸೆಗೋ ಅಂತೇಳಿ ಆ ಹುಂಡಿಯಲ್ಲಿ ತಿಂಗಳಿಗೆ ಬರೋ ಸಂಬಳದಲ್ಲಿ ದುಡ್ಡು ಹಾಕೊಂಡ್ ಬರ್ತಾ ಇದ್ರು. ಈಗ ಇವೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಹುಂಡಿಯಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ಗಳು ತಗೊಂಡಿದ್ದಾರೆ. ಆ ಲೋನ್ಗಳು ಕಟ್ಟಕ್ಕಾಗದೆ ಇವತ್ತು ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಅಯ್ಯಯ್ಯೋ ಅಂತಿದ್ದಾರೆ. ಈ ದುಬಾರಿ ದುನಿಯಾನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಕ್ಕಿ, ತೊಗರಿ ಬೇಳೆ, ಮೆಣಸು, ಅದ್ರ ಮೇಲೂ ಕೂಡ ದರ ಹೆಚ್ಚಳ ಆಗಿದೆ. ಬರೋಬ್ಬರಿ 20 ರೂಪಾಯಿ ಏರಿಕೆ ಆಗಿದೆ ಅಕ್ಕಿ ಬೆಲೆ. ಬಾಸ್ಮತಿ ಅಕ್ಕಿ 25ರಿಂದ 30 ರೂಪಾಯಿ. ಬಾಸ್ಮತಿ ರೈಸ್ ಯಾರು ತಿಂತಾರೆ? ಎಲ್ಲ ಮಧ್ಯಮದ ವರ್ಗದವರು ತಿಂತಾರೆ. ಯಾವಾಗ? ವಾರಕ್ಕೊಂದ್ಸಲಿ ಬಿರಿಯಾನಿ ಮಾಡ್ಕೊಂಡೋಗೋ, ಅಥವಾ ಕುಷ್ಕ ರೈಸ್ ಮಾಡ್ಕೊಂಡೋಗೋ, ಅಜ್ಜಿ ರೈಸ್ ಮಾಡ್ಕೊಂಡೋಗೋ ಬಾಸ್ಮತಿ ಅಕ್ಕಿನ ಬಳಸ್ತಾರೆ. ಅದು ಕೂಡ ಜಾಸ್ತಿ. ಯಾಕೆಂದ್ರೆ ವಾರ ಪೂರ್ತಿ ಕಷ್ಟ ಬಿದ್ದಿರ್ತೀವಿ. ವಾರ ಪೂರ್ತಿ ಡಿಪೋ ಅಕ್ಕಿನೋ ತಿಂದ್ಕೊಂಡು, ಸೋನಾ ಮಸೂರಿ ಅಕ್ಕಿ ತಿನ್ಕೊಂಡು, ಬುಲೆಟ್ ರೈಸ್ ಅಕ್ಕಿ ತಿನ್ಕೊಂಡು ಬದುಕ್ತಾ ಇರ್ತೀವಿ. ವಾರದಲ್ಲಿ ಒಂದ್ ದಿವಸ ಕುಟುಂಬಸ್ಥರೆಲ್ಲ ಕುತ್ಕೊಂಡು ರಜೆ ದಿನ ಬಾಸ್ಮತಿ ಅಕ್ಕಿಯಲ್ಲಿ ರೈಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳೋ ಹೋದ್ರೆ ಅಲ್ಲೂ ಕೂಡ 30 ರೂಪಾಯಿವರೆಗೂ ಏರಿಕೆ ಆಗಿದೆ. ನೋಡಿ, ಅಕ್ಕಿ 1 ಕೆಜಿಗೆ 5ರಿಂದ 30 ರೂಪಾಯಿವರೆಗೆ ಏರಿಕೆ ಆಗಿದೆ. ಅಕ್ಕಿ, ಒಣಮೆಣಸು 1 ಕೆಜಿಗೆ 150 ರೂಪಾಯಿವರೆಗೂ ಏರಿಕೆ ಆಗಿದೆ. ಒಣಮೆಣಸು. ಇದ್ರ ಜೊತೆಗೆ ತೊಗರಿಬೇಳೆ 15ರಿಂದ 20 ರೂಪಾಯಿ 1 ಕೆಜಿಗೆ ಜಾಸ್ತಿ ಆಗಿರೋದು. ಕಡಲೆಕಾಯಿ 1 ಕೆಜಿಗೆ 20 ರೂಪಾಯಿವರೆಗೆ ಏರಿಕೆ ಆಗಿರೋದು. ಉದ್ದಿನ ಬೇಳೆ 1 ಕೆಜಿಗೆ 15 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಕಡಲೆಬೇಳೆ 1 ಕೆಜಿಗೆ 10 ರೂಪಾಯಿವರೆಗೂ ಕೂಡ ಏರಿಕೆ ಆಗಿದೆ. ಹಿಂಗೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾವ್ರೆ. ಮಧ್ಯಮ ವರ್ಗದವರು ಆ ಕಡೆ ಶ್ರೀಮಂತರು ಹಾಕಾಗ್ತಿಲ್ಲ, ಬಡವರು ಹಾಕಾಗ್ತಾ ಇಲ್ಲ, ಸೆಂಟ್ರಲ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಡವರ್ಗದವರು ಇನ್ನೂ ಬಡವರು ಆಗ್ತಿದ್ದಾರೆ. ಮನೆಗಳಿಲ್ಲ. ಇದೆಲ್ಲ ಓಕೆ. ಬೆಂಗಳೂರಲ್ಲಿ ಬಾಡಿಗೆ ಮನೆಗಳಿಗೆ ನಮಗೆ ಇಟ್ಕೊಂತ ಬಾಡಿಗೆ ಮನೆಗಳು ಸಿಗ್ತಾವ, ಅದು ಇಲ್ಲ, ಅದು ಕೂಡ ಜಾಸ್ತಿ. ಕೇಳಿದ್ರೆ ಓನರ್ಗಳು ಹೇಳ್ತಾರೆ, ಎಲ್ಲಾ ರೇಟು ಜಾಸ್ತಿ ಆಗಿದೆ, ನಾನು ಯಾಕೆ ಕಡಿಮೆ ಕೊಡ್ಬೇಕು ಬಾಡಿಗೆ, ನಂದು ಜಾಸ್ತಿ, ನಾನು ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತ. ಅವರು ಬಾಡಿಗೆ, ಮನೆ ಬಾಡಿಗೆ ಕೂಡ ಜಾಸ್ತಿನೇ. ಎಲ್ಲಾ ಜಾಸ್ತಿ. ದುಬಾರಿ ದುನಿಯಾ ಹೆಂಗ ತಡ್ಕೊಳುತ್ತೆ ಜೀವ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ. ಕಾಂಗ್ರೆಸ್ ನಾಯಕರ ಪಾಕಿಸ್ತಾನ ಪ್ರೇಮ ಮತ್ತೆ ಬಯಲಾಗಿದೆ. ಪಾಕಿಸ್ತಾನವನ್ನ ಭಾರತದ ಶತ್ರು ರಾಷ್ಟ್ರ ಅಂತ ಕರೆಯುವುದಕ್ಕೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನ ಶತ್ರು ರಾಷ್ಟ್ರವೇ ಅಥವಾ ಇಲ್ಲವೇ ಅನ್ನೋದನ್ನ ನಾವು ನಿರ್ಧರಿಸಲು ಸಾಧ್ಯವಿಲ್ಲ. ಅದನ್ನ ವಿದೇಶಾಂಗ ನೀತಿಯ ಪ್ರಕಾರ ನಿರ್ಧಾರ ಮಾಡಬೇಕು. ಭಾರತದಲ್ಲಿ ರಾಯಭಾರ ಕಚೇರಿ ಇರುವಾಗ ನೀವು ಒಂದು ರಾಷ್ಟ್ರವನ್ನ ಶತ್ರು ಅಂತ ಹೇಗೆ ಕರೆಯಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಶತ್ರು ರಾಷ್ಟ್ರ ಅಂತಿದ್ರೆ ಅದು ನಾವು ನೀವು ತೀರ್ಮಾನ ಮಾಡಕ್ಕಾಗೋದಿಲ್ಲ. ರಸ್ತೆನಲ್ಲಿ ಹೋಗೋ ಯಾವನೋ ದಾರಿಲಿ ಹೋಗೋರೆಲ್ಲ ತೀರ್ಮಾನ ಮಾಡಕ್ಕಾಗಲ್ಲ. ಈ ದೇಶದಲ್ಲಿ ವಿದೇಶಾಂಗ ನೀತಿ ಅನ್ನೋದು ಇದೆ. ವಿದೇಶಾಂಗ ನೀತಿನಲ್ಲೇ ಸೌತ್ ಆಫ್ರಿಕಾಗೆ ನಾವು ಹೋಗಬಾರ್ದು ಅಂತ ಹೇಳಿ ತೀರ್ಮಾನ ಆಗಿದ್ದು. ಇವ್ರಿಗೆ ಇದು ಶತ್ರು ರಾಷ್ಟ್ರ ಅಂದ ಮೇಲೆ ವಿದೇಶಾಂಗ ನೀತಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಮ್ಗೆ ಯಾವುದೇ ರೀತಿಯ ಪಾಕಿಸ್ತಾನ ಜೊತೆ ಸಂಬಂಧ ಬೇಡ, ಅವ್ರದ್ದು ಯಾವುದೇ ರೀತಿಯ ವ್ಯವಹಾರ ಇಲ್ಲ. ಎಲ್ಲ ರಾಜತಾಂತ್ರಿಕ ಕಚೇರಿಗಳಿದೆ ನೋಡಿ ದೆಹಲಿಯಲ್ಲಿ, ಅದನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ವಾಪಸ್ ಕಳಿಸ್ಬಿಡಿ. ಇಲ್ಲಿ ರಾಜತಾಂತ್ರಿಕ ರಾಯಭಾರಿಗಳು ದೆಹಲಿಯಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಶತ್ರು ರಾಷ್ಟ್ರ ಅಂತ ಹೆಂಗ್ ಕರಿತೀರಿ? ಇರ್ಬೋದು ಇವ್ರಿಗೆ ಐಡಿಯಾಲಜಿಕಲ್ಲಿ ಏನಾದ್ರೂ ಇರ್ಬೋದು. ಶತ್ರು ರಾಷ್ಟ್ರ, ನಿಜವಾಗ್ಲೂ ಶತ್ರು ರಾಷ್ಟ್ರ ಅಂದ್ರೆ ಚೈನಾದವರು ಆಕ್ರಮಿಸ್ಕೊಳ್ತಾ ಇದ್ದಾರೆ. ನಾನು ಹೇಳಿದ್ದಲ್ಲ,
ಈಗಿರ್ತಕ್ಕಂಥ ವಿದೇಶಾಂಗ ಸಚಿವರು ಹೇಳಿದ್ದಾರೆ 4,000 ಸ್ಕ್ವೇರ್ ಕಿಲೋಮೀಟರ್ ಚೈನಾದವರು ಆಕ್ಯುಪೈ ಮಾಡಿಕೊಂಡಿದ್ದಾರೆ ಅಂತ. ಅದನ್ನ ನೀವು ಶತ್ರು ರಾಷ್ಟ್ರ ಅನ್ನೋದಿಲ್ಲ. ಜೊತೆಗೆ ಅದನ್ನು ಮಾಡಿ ಪಾಸ್ಪೋರ್ಟ್ ಅಲ್ಲಿ ಸೀಲ್ ಹಾಕಿ, ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಎವ್ರಿವೇರ್ ಎಕ್ಸೆಪ್ಟ್ ಪಾಕಿಸ್ತಾನ ಅಂತ ಹಾಕಿ, ಯಾರು ಬೇಡ ಅಂತಾರೆ? BK ಹರಿಪ್ರಸಾದ್ ಅವರ ಪ್ರಕಾರ ಎಲ್ಲಿ ಹೇಳುತ್ತೆ ಅವ್ರು ನಮ್ಮ ಶತ್ರು ರಾಷ್ಟ್ರ ಅಂತೇಳಿ? ನೀವು ಹೇಳೋದೇ ಬೇಡ, ನಾನೊಬ್ಬ ಭಾರತೀಯ ಪ್ರಜೆಯಾಗಿ ನಾನು ಹೇಳ್ಕೊಳ್ತೀನಿ, ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಅಂತೇಳಿ. ಪುಲ್ವಾಮಾ ಅಟ್ಯಾಕ್ ಆಗಿದ್ದು ನಿಮಗೆ ಕಣ್ಣು ಕಾಣಿಸ್ತಿಲ್ವಾ? ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ನಿಮ್ಗೆ ಕಾಣಿಸ್ತಿಲ್ವಾ? ಉರಿ ಅಟ್ಯಾಕ್ ಆಗಿದ್ದು ನಿಮ್ಗೆ ಕಣ್ಣು ಕಾಣಿಸ್ತಿಲ್ವಾ? ನಮ್ಮ ವೀರ ಯೋಧರ ಕತ್ತನ್ನ ಕತ್ತರಿಸಿ ರಕ್ತದಲ್ಲಿ ಅಭಿಷೇಕವನ್ನ ಮಾಡ್ಕೊಂಡ್ರಲ್ಲ, ಅದೆಲ್ಲ ನಿಮ್ ಕಣ್ಣು ಕಾಣಿಸ್ತಿಲ್ವಾ? ಇಂಥವನ್ನ ನಾವು ಶತ್ರು ಅಂತಾನೆ ಕರೆಯೋದು. ಇವತ್ತು ಅಣ್ಣನ ಆಸ್ತಿ ಹೊಡೆದ್ಬಿಟ್ಟ ಅಂತ ಹೇಳಿ, ಅಣ್ಣನ ಜೊತೆ ಜಗಳ ಆಡ್ದ ಅಂತ ಹೇಳಿ ತಮ್ಮ ಹೇಳ್ಕೊಂಡ್ತಾನೆ, ಅವ್ನು ನಮ್ಮ ಅಣ್ಣ ಅಲ್ಲ, ನಮ್ಮ ಶತ್ರು ಅಂತೇಳಿ. ಅಂಥದ್ರಲ್ಲಿ ನಾವು ಭಾರತೀಯರು, ನಮ್ಮ ಭಾರತೀಯರನ್ನ ನೀನು ಹಿಂದೂನಾ ನೀನು ಮುಸ್ಲಿಮಾ ಅಂತ ಕೇಳಿ ಕೇಳಿ ಹೊಡೆದ್ರಲ್ಲ, ಅವ್ರನ್ನ ನಾವು ನಮ್ಮ ಶತ್ರುಗಳಂತಾನೆ ಕರೆಯೋದು. ಪಾಕಿಸ್ತಾನದಿಂದ ಬಂದಿರೋದು ಖಚಿತ ಮಾಹಿತಿ ಇದೆ. ಅದಕ್ಕೇನೆ ಕೊಟ್ಟರು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ. ಕಾಂಗ್ರೆಸ್ ಅವರಿಗೆ ಯಾಕೆ ಇಷ್ಟೊಂದು ಪಾಕಿಸ್ತಾನದ ಮೇಲೆ ಪ್ರೇಮ ಇದೆಯೋ ಗೊತ್ತಿಲ್ಲ. ಇವರು ಮೊದಲನೇವರೆಲ್ಲ ಈ ರೀತಿಯಾಗಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈ ಹಿಂದೆ ರಮ್ಯಾ ಅವರು ಪಾಕಿಸ್ತಾನ ನರಕ ಅಲ್ಲ, ಅಲ್ಲಿನ ಜನ ಒಳ್ಳೆಯವರು ಅಂತೇಳಿ. ರಮ್ಯಾ ಅವರೇ ದಯವಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಒಂದು ವಾರ ಅಲ್ಲಿ ಸುತ್ತಾಡ್ಕೊಂಡ್ ಬನ್ನಿ, ನೀವು ಅಲ್ಲಿನ ಜನ ಒಳ್ಳೆಯವರ ಕೆಟ್ಟವರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವತ್ತು ಎಷ್ಟು ಭಿಕ್ಷೆ ಬೇಡ್ಕೊಂಡು ತಿಂತಿದ್ದಾರೆ ಜನ, ಹೋಗಿ ನಿಮಗೆ ಗೊತ್ತಾಗತ್ತಲ್ಲಿ. ಅದನ್ನ ಅವತ್ತು ತುಂಬಾ ವರ್ಷಗಳ ಹಿಂದೆ ಈ ಮಾತನ್ನ ಹೇಳಿದ್ರು. ಇನ್ನು ಮಣಿಶಂಕರ್ ಅಯ್ಯರ್ ಒಂದು ಮಾತು ಹೇಳಿದ್ರು, ನನಗೆ ಪಾಕಿಸ್ತಾನ ಅಂದ್ರೆ ಇಷ್ಟ ಅಂತೇಳಿ. ಕಾಂಗ್ರೆಸ್ ಪಾಕಿಸ್ತಾನವನ್ನ ಪ್ರೀತಿ ಮಾಡುತ್ತೆ ಅಂತೇಳಿ ಇದೇ ಮಣಿಶಂಕರ್ ಅಯ್ಯರ್ ಅವರು ಹೇಳಿದ್ರು. ಪಾಕಿಸ್ತಾನಕ್ಕೆ ಇಷ್ಟ, ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಲ್ಲ, ನಮ್ಮ ಮಿತ್ರ ರಾಷ್ಟ್ರ, ನಮ್ಮ ದೋಸ್ತಗಳು, ನಮ್ಮ ಅಣ್ಣ, ನಾವು ಪ್ರೀತಿ ಮಾಡ್ತೀವಿ, ಅಲ್ಲಿರುವಂತ ಜನರು ಒಳ್ಳೆಯವರು, ಎಲ್ಲರನ್ನು ಕಳಿಸ್ಬಿಡಿ ಪಾಕಿಸ್ತಾನಕ್ಕೆ, ದಯವಿಟ್ಟು ಎಲ್ಲರೂ ಹೋಗ್ಲಿ. ನವಜೋತ್ ಸಿಂಗ್ ಸಿಧು ಒಂದು ಮಾತು ಹೇಳ್ತಾರೆ, ಇಮ್ರಾನ್ ಖಾನ್ ನನ್ನ ಅಣ್ಣ ಅಂತೇಳಿ. ಏನಂತ ಹೇಳೋಣ, ಶಶಿ ತರೂರ್ ಒಂದು ಮಾತು ಹೇಳಿದ್ರು, ಮುಷರಫ್ ಶಾಂತಿ ಕಾಪಾಡೋದು ಯತ್ನಿಸಿದ್ರು ಅಂತೇಳಿ. ಶಶಿ ತರೂರ್ ಅವರೇ, ನೀವು ಯಾವಾಗ್ಲೂ ಒಂದು ಮಾತನ್ನ ಹೇಳಿದ್ರಿ, ಈಗ ನೀವು ಬದಲಾಗಿದ್ದೀರಿ ಶಶಿ ತರೂರ್ ಅವರು. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಹೇಗೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ವಿದೇಶಗಳಲ್ಲಿ ಹೋಗಿ ಇವ್ರು ಮಾತಾಡ್ಕೊಂಡ್ ಬಂದ್ರು. ಈಗ ಗೊತ್ತಾಗಿದೆ ಅವ್ರಿಗೆ. ಅವತ್ತಂದಿದ್ರು ಮುಷರಫ್ ಶಾಂತಿ ಕಾಪಾಡೋದಕ್ಕೆ ಯತ್ನಿಸಿದ್ರು ಅಂತೇಳಿ. ಯಾವ ತರ ಶಾಂತಿ ಕಾಪಾಡೋದಕ್ಕೆ ಯತ್ನಿಸಿದ್ರು ಅಂತೇಳಿ ಇಡೀ ದೇಶಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಕಪಿಲ್ ಸಿಬಲ್ ಪಟೇಲರು ಕಾಶ್ಮೀರವನ್ನ ಪಾಕ್ಗೆ ನೀಡೋದಕ್ಕೆ ಬಯಸಿದ್ರು ಅಂತ ಹೇಳ್ತಾರೆ. ಇನ್ನು BK ಹರಿಪ್ರಸಾದ್ ಅವರು, ಪಾಕಿಸ್ತಾನ ಬಿಜೆಪಿಗೆ ಶತ್ರು ಹೊರತು ನಮಗಲ್ಲ, ಬಿಜೆಪಿಗೆ ಶತ್ರು ಆಯ್ತು, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಶತ್ರುನೇ. ಸ್ಯಾಮ್ ಪಿತ್ರೋಡ್ ಅವರು, ಪಾಕ್ಗೆ ಹೋದ್ರೆ ಮನೆಗೆ ಹೋದಂತಾಗುತ್ತೆ ಅಂತ ಹೇಳ್ತಾರೆ. ಪಿ ಚಿದಂಬರಂ ಅವರು, ಪಹಲ್ಗಾಮ್ ದಾಳಿಕೋರರು ಪಾಕ್ನಿಂದ ಬಂದಿಲ್ಲ ಅಂತೇಳಿ ಇವ್ರಿಗೇನು ರಿಪೋರ್ಟ್ ಕೊಟ್ಟಿದ್ರ ಪಿ ಚಿದಂಬರಂ ಅವ್ರಿಗೆ, ನಾವು ಪಾಕಿಸ್ತಾನದಿಂದ ಬಂದಿಲ್ಲ ಅಂತೇಳಿ? ಇವ್ರಿಗೆಲ್ಲ ಅದೇನು ಪ್ರೀತಿನೋ ಅದೇನು ಪ್ರೇಮನೋ ಗೊತ್ತಿಲ್ಲ. ಮೊದಲು ನಮ್ಮ ದೇಶನ ಕಾಪಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಇತಿಹಾಸ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗೆ ಅಲ್ವಾ ಯುದ್ಧಗಳಾಗಿದ್ದು ಪಾಕಿಸ್ತಾನ ಮತ್ತೆ ಭಾರತದ ನಡುವೆ. ಅವಾಗ ಹೇಳ್ಬೇಕಿತ್ತು, ಅಯ್ಯೋಯ್ಯೋ ನಮ್ಮ ಶತ್ರುಗಳೆಲ್ಲ ನಮ್ಮ ಮಿತ್ರರು, ನಾವ್ಯಾಕೆ ಯುದ್ಧ ಮಾಡಬೇಕು, ಬೇಡ ಬೇಡ ಅಂತ ಮಾಡಬಾರ್ದಿತ್ತು, ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಈಗ ನೀವು ಪಾಕಿಸ್ತಾನವನ್ನ ಕೊಂಡಾಡ್ಕೊಂಡಿದ್ರೆ ದಯವಿಟ್ಟು ಹೇಳ್ತೀವಿ ಹೋಗಿ, ಬೇಕಾದ್ರೆ ನಿಮ್ಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ. ಹೋಗೋದಕ್ಕೆ ಬಸ್ಸು, ಟ್ರೈನಲ್ಲಿ ಹೋಗ್ತಾರೆ ಟ್ರೈನಲ್ಲಿ ಹೋಗಿ, ಫ್ಲೈಟಲ್ಲಿ ಹೋಗ್ತಾರೆ ಫ್ಲೈಟಲ್ಲಿ ಹೋಗಿ, ಟಿಕೆಟ್ ಬೇಕಾದ್ರೆ ಮಾಡ್ಕೊಡ್ತಾರೆ. ನಮ್ಮ ಭಾರತೀಯರು ತುಂಬಾ ಜನ ಇದ್ದಾರೆ, ನಿಮಗೆ ಫ್ರೀಯಾಗಿ ಟಿಕೆಟ್ ಮಾಡ್ಕೊಂಡು ಕಳಿಸೋದಕ್ಕೆ. ನಿಮ್ಗೆ ಇಲ್ಲಿಂದ ಸೆಂಡ್ ಆಫ್ ಪಾರ್ಟಿ ಬೇಕಾದ್ರೆ ಕೊಡಿಸ್ತಾರೆ. ಬಿಡಿ ಮೊದಲು ಅದನ್ನ. ಭಾರತದ ಮೇಲೆ ಪ್ರೀತಿ ಇರಲಿ, ಒಲವಿರಲಿ. ಪಾಕಿಸ್ತಾನದ ಎಂಬೆಸಿ ಭಾರತದಲ್ಲಿದೆ ಅಂತಂದ್ರೆ ನಮ್ಮ ದೊಡ್ಡತನ ಅದು. ಇನ್ನೂ ಬಿಟ್ಕೊಂಡಿದೀವಿ ಎಂಬೆಸಿಯನ್ನ. ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರವನ್ನು ಕೊಟ್ಟರು. ಅಬ್ಬರದ ಭಾಷಣದಲ್ಲಿ ಕಾಂಗ್ರೆಸ್ಗೆ ಕುಟುಕಿದ್ರು. ನೆಹರು, ಇಂದಿರಾ ಗಾಂಧಿಗೆ ಚಾಟಿಯನ್ನ ಕೂಡ ಬೀಸೋದನ್ನ ಮರಲಿಲ್ಲ. ಈ ರಿಪೋರ್ಟ್ ನೋಡ್ಕೊಂಡು
ರಾಜ್ಯಸಭೆಯಲ್ಲಿ ಅಕ್ಷರಶಃ ಅಬ್ಬರಿಸಿದ ಪ್ರಧಾನಿ ಮೋದಿ ಭಾರತ ಬೆಳೆಯುವುದೇ ಇಲ್ಲ ಎಂದು ಹೇಳಿಬಿಟ್ಟಿದ್ದರು. देश आजाद हुआ तब हम दुनिया में 6 नंबर की इकोनॉमी थे, लेकिन इन लोगों ने ऐसा हाल करके रखा कि 11 पे पहुंचा दिया. आज हम 3 पर जाने की दिशा में तेज गति से. ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತವೇ ಬೇಕಾಗಿದೆ. आज पूरा विश्व ग्लोबल साउथ की चर्चा करता है, लेकिन उस चर्चा के सूत्रधार के रूप में आज भारत वैश्विक मंचों पर ग्लोबल साउथ की बुलंद आवाज बन गया है. ನನ್ನದು 140 ಕೋಟಿ ಜನರ ರಿಮೋಟ್ ಸರ್ಕಾರ. मेरी सरकार भी रिमोट से चलती है. 140 करोड़ देशवासी मेरा रिमोट है. एक 140 करोड़ देशवासियों के सपने, 140 करोड़ देशवासियों की आकांक्षाएं, देश के नौजवानों के संकल्प, इनके लिए हम जीते हैं, इनके लिए सरकार चलाते हैं. ಸಿಖ್ ಸಂಸದರಿಗೆ ದೇಶದ್ರೋಹಿ ಎಂದರು. कल जो घटना घटी, इसी सदन के एक माननीय सांसद, कांग्रेस के शातिर दिमाग जिनका है ऐसे युवराज ने उनको गद्दार कह दिया. अहंकार कितनी 7वें आसमान पर पहुंच चुका है इनका. और कांग्रेस को छोड़कर के कितने ही लोग निकले हैं, कांग्रेस के कितने टुकड़े हुए हैं, कई लोग दूसरे दलों में गए हैं, लेकिन औरों को तो किसी को गद्दार नहीं कहा उन्होंने. लेकिन कल सांसद को गद्दार इसलिए कहा क्योंकि वो सिख थे. ये सिखों का अपमान था, ये गुरुओं का अपमान था. और कांग्रेस के अंदर जो कूट कूट करके सिखों के प्रति नफरत भरी पड़ी है ना, उसका वो अभिव्यक्ति थी. जो इंदिरा जी ने कहा था उसको कोट कर रहा हूं. जब किसी ने मेरे पिताजी से पूछा, यानी नेहरू जी से पूछा कि उनके सामने कितनी समस्याएं हैं, तो उन्होंने उत्तर दिया था 35 करोड़. नेहरू जी ने जवाब दिया था कि उनके सामने कितनी समस्याएं हैं, बोले 35 करोड़. उस समय हमारे देश की जनसंख्या थी 35 करोड़. ಹೊಸ ರೀಲ್ ಬಗ್ಗೆ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ. जम्मू उधमपुर श्रीनगर बारामूला रेल लाइन, आज ये प्रोजेक्ट पूरा हुआ. और बर्फबारी में इन दिनों आपने देखा एक वीडियो बहुत पॉपुलर हुआ है, बर्फ के बीच में थे, चारों तरफ बर्फ की चादर छाई हुई है और वंदे भारत ट्रेन निकल रही है और लोग कहते हैं गलती मत करना, ये तो विदेश है, ये हिंदुस्तान है, ये रील चल रहे हैं बाजार में. ಒಟ್ಟಾರೆ ಮೋದಿ ಇಂದು ಅಬ್ಬರದ ಭಾಷಣ ಮಾಡಿದರು. ಜೊತೆಗೆ ವಿಪಕ್ಷಗಳಿಗೆ ಕುಟುಕೋದನ್ನ ಮರೆಯಲಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೆಹರು ಕುಟುಂಬ ಗಾಂಧಿ ಹೆಸರನ್ನ ಕದ್ದಿದೆ ಎಂದು ಪ್ರಧಾನಿ ಮೋದಿಯವರು ಆರೋಪವನ್ನ ಮಾಡಿದ್ದಾರೆ. ಅವರ ಆರೋಪ ಏನು ಅಂತ ಕೇಳಿ, ನೆಹರು ಕುಟುಂಬಕ್ಕೆ ಗಾಂಧಿ ಹೆಸರು ಹೇಗೆ ಬಂತು ಅಂತ ಹೇಳ್ತೀನಿ ಆಮೇಲೆ. चोरी करना जिनका पुश्तैनी धंधा है, जिन्होंने एक गुजराती की सरनेम भी चुरा ली, महात्मा गांधी की सरनेम चुरा ली, ये लोग और देश की जनता इतनी समझदार कि ऐसी ऐसी पटक देती है, ऐसी पटक देती है लोगों को. ಎಲ್ಲ ಕುತೂಹಲದಿಂದ ಇವತ್ತು ತುಂಬಾ ಜನ ಇದ್ರ ಬಗ್ಗೆ ಸರ್ಚ್ ಮಾಡಿರ್ತಾರೆ. ಹೇಗಪ್ಪ, ಹೌದು, ಇವತ್ತಿನ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅನ್ನುವ ಹೆಸರನ್ನ ಕೇಳಿದ್ರೆ, ಪ್ರಿಯಾಂಕಾ ಗಾಂಧಿ ಅನ್ನುವ ಹೆಸರನ್ನ ಕೇಳಿದ್ರೆ, ಇವರು ಮೋಸ್ಟ್ಲಿ ಗಾಂಧಿ ಕುಟುಂಬದವರು ಇರಬೇಕು, ಹಾಗಾಗಿ ಇವರಿಗೆ ಆ ಸರ್ನೇಮ್ ಬಂದಿದೆ ಅಂತ ಅನ್ಕೋತಾರೆ. ಇಲ್ಲ, ಅದು ಬಂದಿದ್ದು ಬೇರೆ ರೀತಿಯಲ್ಲಿ.
ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಮೊದಲ ಪ್ರಧಾನಿ ಅನ್ನೋದು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಇಂದಿರಾ ಅವರು ಅವರ ನೆಹರು ಅವರ ಪುತ್ರಿ ಇಂದಿರಾ ಗಾಂಧಿ ಅವರಾಗಿರೋದಿಲ್ಲ. ಮುಂಚೆ ಇಂದಿರಾ ಅಂತ ಇರುತ್ತೆ. ಅವರಿಗೆ ಇಂದಿರಾ ಗಾಂಧಿ ಅಂತ ಬಂದಿದ್ದು ಆಮೇಲೆ. ಆಕ್ಚುಲಿ ಅವರು ಮದುವೆ ಆದ್ಮೇಲೆ ಇಂದಿರಾ ಖಾನ್ ಅಂತ ಇರಬೇಕಾಗಿತ್ತು, ಆದ್ರೆ ಇಂದಿರಾ ಖಾನ್ ಅಂತ ಇರಲಿಲ್ಲ. ಯಾಕೆ ಅಂತಂದ್ರೆ ಫಿರೋಜ್ ಖಾನ್ ಜೊತೆ ಪ್ರೀತಿಯಾಗಿ ಮದುವೆ ಆಗ್ತಾರೆ. ಫಿರೋಜ್ ಖಾನ್ ಅವರು ಯಾರು? ಒಬ್ಬ ಸ್ವತಂತ್ರ ಹೋರಾಟಗಾರ, ಸಂಸದರಾಗಿದ್ದಂಥವ್ರು, ಒಬ್ಬ ಪತ್ರಕರ್ತರಾಗಿದ್ದಂಥವ್ರು. ವಿದೇಶಕ್ಕೆ ಅಂತ ಹೋದಾಗ ಅಲ್ಲಿ ಪ್ರೀತಿಯಾಗಿ ಇಬ್ರು ಕೂಡ ಮದುವೆ ಆಗ್ತಾರೆ. ಫಿರೋಜ್ ಖಾನ್ ಜೊತೆ ಇಂದಿರಾ ಅವರ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಫಿರೋಜ್ ಖಾನ್ ಅವರ ಪತ್ನಿ ಇಂದಿರಾ ಅವರ ಹೆಸರು ಚೇಂಜ್ ಆಗಿತ್ತು. ಯಾವಾಗ ಈ ವಿಚಾರ ನೆಹರು ಅವರಿಗೆ ಗೊತ್ತಾಗುತ್ತೋ, ಇಲ್ಲ ಇದು ತಪ್ಪಾಗ್ಬಿಡುತ್ತೆ, ಈ ತರ ಹೋದ್ರೆ ನಮಗೆ ಸಮಸ್ಯೆ ಆಗುತ್ತೆ, ರಾಜಕೀಯದಲ್ಲಿ ಮುಂದೆ ಬೆಳವಣಿಗೆ ಆಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆನೆ ಅಲ್ಲಿ ಹೆಸರನ್ನ ಚೇಂಜ್ ಮಾಡ್ತಾರೆ. ಇಲ್ಲ ನೀವು ಹೆಸರನ್ನ ಬದಲಾಯಿಸ್ಕೋಬಾರ್ದು, ನೀವು ಇಂದಿರಾ ಅಂತಾನೆ ಇರಬೇಕು ಅಂತ ಹೇಳಿ ಅದನ್ನ ಇಂದಿರಾ ಅಂತಾನೆ ಇರ್ತಾರೆ. ಇಂದಿರಾ ಗಾಂಧಿ ಅವರ ತಾಯಿ ಕಮಲಾ ಅವರಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ಇತಿಹಾಸದ ಪುಟಗಳಲ್ಲಿ ಇರುವಂತಹ ವಿಚಾರವನ್ನ ಹೇಳ್ತಾ ಇದ್ದೀನಿ ನಾನು. ಇಂದಿರಾ ಗಾಂಧಿ ಅವರ ತಾಯಿ ಕಮಲಾ ನೆಹರು ಅವರಿಗೆ ಈ ಮದುವೆ ತುತಾರಾಮ್ ಇಷ್ಟ ಇರಲಿಲ್ಲ. ಇವರು ವಿದೇಶಕ್ಕೆ ಹೋದಾಗ ಅಲ್ಲಿ ಪ್ರೀತಿ ಆಯ್ತು, ತುಂಬಾ ಹತ್ರ ಆಗ್ತಾರೆ, ಪ್ರೀತಿ ಮಾಡಿ ಇಬ್ರು ಕೂಡ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಫಿರೋಜ್ ಖಾನ್ ಪತ್ನಿ ಇಂದಿರಾ ಖಾನ್ ಅಂತ ಆಗಬೇಕಾಗಿತ್ತು, ಆದ್ರೆ ಅದಾಗ್ಲಿಲ್ಲ. ಅಲ್ಲಿ ತಕ್ಷಣಕ್ಕೆ ಅವರನ್ನ ನೋಡಿ, ಅಲ್ಲಿಂದ ಫಿರೋಜ್ ಅವರು ಒಂದು ಗಾಂಧಿ ತತ್ವಗಳನ್ನ ಅನುಸರಿಸಿಕೊಂಡು ಬಂದಂತವರು, ಗಾಂಧಿ ತತ್ವದ ಅನುಯಾಯಿಗಳಾಗಿದ್ದಂತವರು, ಸ್ವತಂತ್ರ ಹೋರಾಟಗಾರರಾಗಿದ್ರು, ಗಾಂಧೀಜಿಯವರಿಗೆ ಹತ್ತಿರ ಆದಂತಹ ವ್ಯಕ್ತಿ. ಹಾಗಾಗಿ ಅವರಿಗೆ ಫಿರೋಜ್ ಖಾನ್ ಅನ್ನೋ ಹೆಸರನ್ನು ತೆಗೆದುಬಿಟ್ಟು ಫಿರೋಜ್ ಗಾಂಧಿ ಅಂತ ಹೆಸರಿಡ್ತಾರೆ. ಆಗ ಅಲ್ಲಿ ಇಂದಿರಾ ಗಾಂಧಿ ಅಂತ ಆಗುತ್ತೆ. ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಅವರ ಪುತ್ರ. ಸಂಜಯ್ ಗಾಂಧಿ ಅವರ ಜನನ ಆದ್ಮೇಲೆ ಫಿರೋಜ್ ಖಾನ್ ಅವರು ಮತ್ತೆ ಇಂದಿರಾ ಗಾಂಧಿ ಅವರು ದೂರ ಆಗ್ತಾರೆ. ದೂರ ಆಗ್ಬಿಡ್ತಾರೆ ಅನ್ನೋ ಇತಿಹಾಸದ ಪುಟದಲ್ಲಿರುವಂತಹ ವಿಚಾರವನ್ನ ಹೇಳ್ತಾ ಇದ್ದೀನಿ. ಇಬ್ರು ದೂರ ಆಗ್ತಾರೆ ನೋಡಿ. ಅಲ್ಲಿಂದ ಶುರುವಾಗಿದ್ದು. ಮತ್ತೊಂದು ಕಡೆ ಈ ಫಿರೋಜ್ ಖಾನ್ ಅವರ ತಂದೆ ಹೆಸರು ಕೂಡ ಅದೆಲ್ಲ ಒಂದ್ ಕಡೆ ಗಾಂಧಿ ಅಂತ ಬರುತ್ತೆ. ಜಹಾಂಗೀರ್ ಗಾಂಧಿನೇನೋ ಬರುತ್ತೆ ಅವರ ಹೆಸರು. ನೋಡಿ, ನೆಹರು ಅವರು ಶುರು ಮಾಡಿದಂತ ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆ. ಒಬ್ಬ ಪತ್ರಕರ್ತನಾಗಿದ್ದಂತಹ ಅಲಿಯ ಸಂಸದರು ಕೂಡ ಆಗಿರ್ತಾರೆ ಫಿರೋಜ್ ಗಾಂಧಿ ಅವರು. ಮುಂದಿನ ದಿನದಲ್ಲಿ ಇದೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಸಂಪಾದಕರು ಕೂಡ ಆಗಿರ್ತಾರೆ, ಎಡಿಟರ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಅಲ್ಲಿಂದ ಶುರುವಾಗ್ತಾ ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರೆ ಇವತ್ತು ಗಾಂಧಿ ಅನ್ನೋದನ್ನು ಕೂಡ ಇವರು ಕದ್ದು ಬಿಟ್ರು ಅಂತೇಳಿ. ಸರ್ನೇಮ್ಗಳು ಅವಾಗ ಶುರುವಾಗಿತ್ತು, ಸರ್ನೇಮ್ಗಳು ಇರಲೇಬೇಕಿತ್ತು. ಹಾಗಾಗಿ ಫಿರೋಜ್ ಖಾನ್ ಪತ್ನಿ ಇಂದಿರಾ ಖಾನ್ ಅಂತ ಹೆಸರಿಟ್ಬಿಟ್ರೆ ರಾಜಕೀಯವಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅರಿತು ಅವರನ್ನ ಫಿರೋಜ್ ಖಾನ್ ಅನ್ನೋ ಹೆಸರನ್ನು ತೆಗೆದುಬಿಟ್ಟು ಫಿರೋಜ್ ಗಾಂಧಿ ಅಂತ ಇರ್ತಾರೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇಂದಿರಾ ಗಾಂಧಿ ಅಂತ ಬರುತ್ತೆ. ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಅವರ ಪುತ್ರ ರಾಜೀವ್ ಗಾಂಧಿ, ಅವರು ಕೂಡ ಇಂದಿರಾ ಗಾಂಧಿ ಅವರ ಪುತ್ರ. ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಅವರ ಪತ್ನಿ. ಸೋನಿಯಾ ಗಾಂಧಿ ಅವರು ಕೂಡ ಅಲ್ಲಿ ಸೋನಿಯಾ ಅಂತ ಇದ್ದು ಸೋನಿಯಾ ಗಾಂಧಿ ಅಂತ ಆಗುತ್ತೆ, ಅದು ಬೇರೆ ಹೆಸರಿತ್ತು. ಅದಾದ್ಮೇಲೆ ಅವರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು. ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಜೀವ್ ಗಾಂಧಿ ಅವರ ಮಗಳು, ಇನ್ನು ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರ ಪುತ್ರ. ಹೀಗೆ ಅವರ ಗಾಂಧಿ ಸರ್ನೇಮ್ ಮುಂದುವರಿತಾ ಬಂತು. ಎಲ್ಲರೂ ಅಂದ್ಕೊಂಡಿರೋದೇನು ಗಾಂಧಿ ಕುಟುಂಬಸ್ಥರೇ ಅಂತ ಅಲ್ಲ, ಇಲ್ಲಿ ಖಾನ್ ಅನ್ನು ಹೆಸರಿಟ್ಕೋಬೇಕಲ್ಲ, ಬೇಡ ಅಂತ ಹೇಳಿ ಅಲ್ಲಿ ಖಾನ್ ಅನ್ನೋದನ್ನ ತೆಗೆದುಬಿಟ್ಟು ಗಾಂಧಿ ಅನ್ನೋದನ್ನ ಸೇರಿಸಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಲೋಕಸಭೆಯಲ್ಲಿ ನಿನ್ನೆ ಮೋದಿ ಮಾತಾಡಬೇಕಾಗಿತ್ತು, ಆದ್ರೆ ಅದ್ಯಾವುದೂ ಆಗ್ಲೇ ಇಲ್ಲ. ಆದ್ರೆ ಆ ಭಾಷಣ ನಿಲ್ಲೋದ್ರ ಹಿಂದಿನ ಕಾರಣ ಬಯಲಾಗಿದೆ. ಸ್ಪೀಕರ್ ಹೇಳಿದ ಆ ಒಂದು ಹೇಳಿಕೆ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ರು. ಈ ರಿಪೋರ್ಟ್ ನೋಡಿ. सभापति के कुर्सी पे बैठे थे, कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते हैं।
ಎಲ್ಲ ಅಂದುಕೊಂಡಂತೆ ಆಗಿದ್ರೆ ನಿನ್ನೆಯೇ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಭಾಷಣ ಮಾಡಬೇಕಾಗಿತ್ತು. ಆದರೆ ಮೋದಿ ಸದನಕ್ಕೆ ಬರಲೇ ಇಲ್ಲ. ಅದರ ಹಿಂದಿನ ಕಾರಣ ಇಂದು ರಿವೀಲ್ ಆಗಿದೆ. ಕೈ ಸದಸ್ಯರಿಂದ ಮೋದಿಗೆ ಹಾನಿ ಮಾಡಲು ಪ್ಲಾನ್. ಮೋದಿ ಭಾಷಣಕ್ಕೆ ಅಡ್ಡಿಗೆ ಬಿರ್ಲಾ ಸ್ಫೋಟಕ ಹೇಳಿಕೆ. ಕಾಂಗ್ರೆಸ್ನ ಕೆಲ ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಆಸೀನದ ಬಳಿ ಬಂದು ನಿಂತು ಅನುಚಿತ ವರ್ತನೆಯನ್ನು ತೋರಲು ಮುಂದಾಗಿದ್ರಂತೆ. ಅದೇ ಕಾರಣಕ್ಕೆ ಮೋದಿ ಸದನಕ್ಕೆ ಹಾಜರಾಗದಂತೆ ನಾನೇ ಸಲಹೆ ನೀಡಿದೆ ಅಂತ ಸ್ಪೀಕರ್ ಓಂ ಬಿರ್ಲಾ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. जब सदन के नेता को सम्माननीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे. ये दृश्य मैंने सदन में देखा भी सही. अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता. इसको टालने के लिए मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए. ಕಾಂಗ್ರೆಸ್ ನನ್ನ ಸಮಾಧಿ ಮಾಡಲು ಬಯಸ್ತಾ ಇದೆ. जिनको कोई पूछता नहीं था उसको मोदी पूजा था. यही करना है. और ये आशीर्वाद ही है जो इनको चुभते हैं और इसलिए कब्र खोदना चाहता है. ಮೋದಿ ಎಫ್ಸ್ಟೀನ್ ಫೈಲ್ ನೋಡಿ ಬೆದರಿದ್ರ. उनको बोलने देना चाहिए. क्या बात है, किस चीज से डर रहे हैं? कि वो किसी किताब से कोट करेंगे, इससे डर रहे हैं? एप्स्टीन फाइल से डर रहे हैं? किस चीज से डर रहे हैं? कि हम उनको कटघरे पे खड़े कर देंगे क्योंकि उन्होंने ये ट्रेड डील की है जिसमें सारे किसानों की जिंदगी बर्बाद होने जा रही है. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಹೇಳಿಕೆ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಜೊತೆಗೆ ವಿಪಕ್ಷಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ಮತ್ತೆ ಭುಗಿಲೇಳುವ ಸಾಧ್ಯತೆ ಇದೆಯಂತೆ. ಹೈಕಮಾಂಡ್ ಮೌನದಿಂದ ಶಾಸಕರು ಸಿಎಂ ಮತ್ತು ಡಿಸಿಎಂ ನಡುವೆ ಸಿಲುಕಿ ಅಡ್ಡಕತ್ತರಿ ಸ್ಥಿತಿಯನ್ನ ಎದುರಿಸುತ್ತಿದ್ದಾರಂತೆ. ಆದ್ರಿಂದ ಹೈಕಮಾಂಡ್ ವಿರುದ್ಧವೇ ಶಾಸಕರು ಬೇಸರ ಮಾಡಿಕೊಂಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮೌನದ ಬಗ್ಗೆ ಕೈ ಶಾಸಕರಲ್ಲೇ ಬೇಸರ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಭುಗಿಲೇಳುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೌನದ ಬಗ್ಗೆ ಕಾಂಗ್ರೆಸ್ ಶಾಸಕರು ಬೇಸರ ಹೊರಹಾಕಿದ್ದು, ನಾಯಕತ್ವ ಬದಲಾವಣೆ ಗೊಂದಲದಿಂದ ನಮ್ಮ ಸ್ಥಿತಿ ಅಡ್ಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ ಅಂತ ಅಲವತ್ತುಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರಲಿದೆ. ಆದರೂ ನಾಯಕತ್ವ ಬದಲಾವಣೆ ವಿಷಯವನ್ನ ಹೈಕಮಾಂಡ್ ಇತ್ಯರ್ಥಪಡಿಸಿಲ್ಲ. ಹೀಗಾದ್ರೆ ಯಾರನ್ನ ನಂಬಿ ಚುನಾವಣೆ ಎದುರಿಸಬೇಕು ಎಂಬುದೇ ಕಾಂಗ್ರೆಸ್ಸಿಗರ ಗೊಂದಲಕ್ಕೆ ಕಾರಣವಾಗಿದೆಯಂತೆ. ಚುನಾವಣೆಗೆ ಬೀಳಲಿದೆ ಹೊಡೆತ. ಸಿಎಂ ಡಿಸಿಎಂ ಜಗಳದಿಂದ ಸ್ಥಳೀಯ ಸಂಸ್ಥೆಯ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ. ನಾಯಕತ್ವ ವಿಚಾರವಾಗಿ ಹೈಕಮಾಂಡೇ ತೀರ್ಮಾನಿಸಬೇಕು. ಏನೇ ತೀರ್ಮಾನವಿದ್ರೂ ಕರೆದು ಮಾತುಕತೆ ನಡೆಸಬೇಕು. ಗೊಂದಲ ಇದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಟು ಬೀಳೋದು ಪಕ್ಕ. ಅಲ್ಲದೆ ಹಿರಿಯ ಸಚಿವರಾದರೂ ಗಾಢ ಮೌನವನ್ನ ಮುರಿಯಬೇಕು ಅಂತ 2 ದಿನಗಳ ಹಿಂದೆ ನಡೆದ ಶಾಸಕರ ಸಭೆಯಲ್ಲೂ ಚರ್ಚೆ ಮಾಡಲಾಗಿದೆ. ಅಲ್ಲದೆ ಖರ್ಗೆ ವೇಣುಗೋಪಾಲ್ ಮೌನದ ಬಗ್ಗೆ ಶಾಸಕರು ಬೇಸರ ಮಾಡಿಕೊಂಡಿದ್ದಾರಂತೆ. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವರಿಬ್ಬರ ನಡುವಿನ ಕುರ್ಚಿ ಫೈಟ್ ಅಲ್ಲಿ ಶಾಸಕರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಸ್ವಾಮಿ ಅಂತ ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್ ನಡೀತಾ ಇದೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವ ಆಯ್ತು ಅನ್ನೋ ಹಾಗೆ ಸಿಎಂ ಡಿಸಿಎಂ ನಡುವೆ ಜಗಳ, ಕಾಂಗ್ರೆಸ್ನ ಶಾಸಕರು ಬಡವರಾಗ್ತಿದ್ದಾರಂತೆ. ಅವರೇ ಹೇಳ್ಕೊಳ್ತಾವ್ರೆ, ನಾವಲ್ಲ, ಕಾಂಗ್ರೆಸ್ ಶಾಸಕರೇ ಇವರಿಬ್ರು ಜಗಳದಲ್ಲಿ
ನಾವು ಬಡವರು ಆಗ್ತಾ ಇದೀವಿ ಸರ್, ನಿಮ್ಗೇನ್ ಗೊತ್ತು ಅಂತ ಕೇಳ್ತಾರೆ. ಯಾಕೆ ಸರ್ ಏನಾಯ್ತು ಅಂದ್ರೆ, ಇವ್ರ ಹತ್ರ ಹೋದ್ರೆ ಅವ್ರ ಕೋಪ, ಅವ್ರ ಹತ್ರ ಹೋದ್ರೆ ಇವ್ರ ಕೋಪ. ನಾವು ಎಲ್ಲೋಗಿ ಸಾಯೋಣ, ಯಾರ ಹತ್ರ ಹೇಳ್ಕೋಣ ನನ್ನ ಸಮಸ್ಯೆ? ಅಟ್ಲೀಸ್ಟ್ ಒಂದು ಹೈಕಮಾಂಡ್ ಎಂಟ್ರಿ ಆಗ್ಬಿಟ್ಟು ಒಂದು ಕ್ಲಿಯರ್ ಪಿಕ್ಚರ್ ಹೇಳ್ಬಿಡ್ಬೇಕು, ಮಾಡ್ತೀವೋ ಮಾಡಲ್ವೋ ಅಂತೇಳಿ. ಅರ್ಥ ಮಾಡ್ತೀನಂತಾನೂ ಹೇಳ್ತಿಲ್ಲ, ಮಾಡಲ್ಲ ಅಂತಾನೂ ಹೇಳ್ತಿಲ್ಲ. ನಾವು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗದೆ ಇವತ್ತು ಜನ ಕಂಗಾಲಾಗಿದ್ರಲ್ಲ, ಹಂಗೆ ಶಾಸಕರು ಕೂಡ ಕಂಗಾಲಾಗ್ಬಿಟ್ಟವ್ರೆ. ಕಾಂಗ್ರೆಸ್ ಶಾಸಕರು ಒಬ್ಬರ ಬಳಿ ಹೋದ್ರೆ ಇನ್ನೊಬ್ಬರಿಗೆ ಸಿಟ್ಟಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲೂ ಹೋಗಿದ್ರೆ ಸುಮ್ಮನಾಗ್ಬಿಟ್ಟವ್ರೆ. ಯಾಕೆ ಬೇಕು? ಅನುದಾನ ಕೇಳಬೇಕು, ಸಿದ್ದರಾಮಯ್ಯನ ಮೀಟ್ ಮಾಡಲೇಬೇಕು, ಬಜೆಟ್ ಮಂಡನೆ ಆಗುತ್ತೆ, ಎಲ್ಲಾ ರೀತಿಯಂತ ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಫಸ್ಟ್ ಮೀಟಿಂಗ್ ಕೂಡ ಆಗಿದೆ, ಅರಣ್ಯ ಇಲಾಖೆಯವರ ಜೊತೆ ಫಸ್ಟ್ ಮೀಟಿಂಗ್ ಆಗಿದೆ, ಇನ್ನೊಂದು ಇಲಾಖೆ ಜೊತೆಲೂ ಕೂಡ ಇವತ್ತು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಟೈಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಇಂಥದ್ದು ಬೇಕು, ನಮ್ಮ ಕ್ಷೇತ್ರಕ್ಕೆ ಇಷ್ಟು ಕೊಡಿ, ನಮ್ಮ ಕ್ಷೇತ್ರದಲ್ಲಿ ಇಂಥದ್ದು ಅವಶ್ಯಕತೆ ಇದೆ, ನಮ್ಮ ಕ್ಷೇತ್ರಕ್ಕೆ ಒಂದಷ್ಟು ವೆಲ್ ವಿಷರ್ ಅಂತೇಳಿ ನಮಗೆ ಕೊಡಲೇಬೇಕಾಗತ್ತೆ, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಅನುದಾನ ಕೊಡಿ ಅಂತೇಳಿ ಕೇಳಬೇಕು ಅಂತಾನೆ ಸಿಎಂ ಸಿದ್ದರಾಮಯ್ಯ ಹತ್ರ ಹೋಗಲೇಬೇಕು. ಇರುವಂತ 224 ಕ್ಷೇತ್ರದಲ್ಲಿ 135 ಇವರೇ ಇದ್ದಾರೆ ಕಾಂಗ್ರೆಸ್. ಸಿದ್ದರಾಮಯ್ಯರಿಗೆ ಹೆಂಗ್ ಗೊತ್ತಾಗಬೇಕು ಯಾವ ಕ್ಷೇತ್ರದಲ್ಲಿ ಏನೇನು ಅವಶ್ಯಕತೆ ಇದೆ ಅಂತೇಳಿ? ಶಾಸಕರು ಹೋಗ್ಲೇಬೇಕು, ಸಿದ್ದರಾಮಯ್ಯನ ಮೀಟ್ ಮಾಡಲೇಬೇಕು, ನಮಗೆ ಕ್ಷೇತ್ರಕ್ಕೆ ಇಷ್ಟು ಬೇಕು ಅಂತೇಳಿ ಕೇಳಲೇಬೇಕು. ಹಾಗೇನಾದ್ರೂ ಹೋದ್ರೆ DCM ಬೇಜಾರಾಗಿ ಮಾಡ್ಕೋತಾರೆ. ನೋಡ್ದಾ ಈಚಿ ಸರ್ ನನ್ನ ಜೊತೆ ಇದ್ದವನು ಅನುದಾನಕ್ಕೋಸ್ಕರ ಅವ್ರ ಹತ್ರ ಹೋಗ್ಬಿಟ್ಟ ಅಂತೇಳಿ. ಆಯ್ತು, ನಾವ್ ಅಲ್ಲಿ ಹೋಗೋದ್ ಬೇಡ, ನಮಗೆ DCM ಸಾಹೇಬ್ರೆ ಬೇಕು ಅಂತ ಬಿಟ್ಟು DCM ಮನೆಗೆ ಹೋದ್ರೆ ಸಿದ್ದರಾಮಯ್ಯ ಸಿಟ್ಟು ಬರುತ್ತೆ. ಎಲ್ಲ ಇವನ ಅಲ್ಲಿ ಹೋಗ್ಬಿಟ್ನಾ, ಮತ್ತೆ ಅಲ್ಲೇ ಅವನ, ಆಯ್ತಾಯ್ತು ಬರ್ಲಿ ನೋಡ್ಕೋತೀನಿ ಅಂತೇಳಿ ಅವ್ರಿಗೆ. ನಾವು ಏನ್ ಮಾಡೋದು ಅಂತೇಳಿ ಕಾಂಗ್ರೆಸ್ ಶಾಸಕರು ಬೇಸರವನ್ನ ಹೊರಹಾಕಿದ್ದಾರೆ. ನಗು ಬರುತ್ತೆ ಇವತ್ತಿನ ಸ್ಥಿತಿ ನೋಡಿದ್ರೆ. ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ, ಅಲ್ಲೇ ಬೇಸರವನ್ನ ಹೊರ ಹಾಕಿರೋದು ಕಾಂಗ್ರೆಸ್ ಶಾಸಕರು. ಪದೇ ಪದೇ ವಿಷಯ ಪ್ರಸ್ತಾಪ ಮಾಡ್ತಿದ್ದಾರಂತೆ ಹಿರಿಯ ಶಾಸಕರು. ಈ ವಿಚಾರವನ್ನ ಹೈಕಮಾಂಡ್ ಎಂಟ್ರಿ ಆಗಬೇಕು, ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು, ಒಂದು ಕ್ಲಿಯರ್. ಇವ್ರು ಹೇಳ್ತಾರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ, ಅವ್ರು ಹೇಳ್ತಾರೆ ಯಾರು ಕೊಟ್ಟವ್ರ ಮಾತನ್ನ, ನಾನೇ ಮುಂದಿನ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಅವ್ರು ಮತ್ತೊಬ್ರು ಹೇಳ್ತಾರೆ. ಇವರ ಇಬ್ಬರ ಹಗ್ಗ ಜಗ್ಗಾಟ, ಇವರಿಬ್ಬರ ಕುರ್ಚಿ ಕದನದಲ್ಲಿ ಶಾಸಕರು ಬಡವರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಫುಲ್ ಸೈಲೆಂಟ್ ಆಗ್ಬಿಟ್ಟವ್ರೆ, ಮೌನಕ್ಕೆ ಶರಣಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರನ್ನು ಏನು ಕೇಳಕ್ ಆಗ್ತಿಲ್ಲ, ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೆನಗೆ ಅಧ್ಯಕ್ಷ ಸ್ಥಾನ ಇದೆ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ನಡೆದು ರಾಹುಲ್ ಗಾಂಧಿ ಅವರ ನಿರ್ಧಾರದಂತೆ, ಸೋನಿಯಾ ಗಾಂಧಿ ಅವರ ನಿರ್ಧಾರದಂತೆ, ಪ್ರಿಯಾಂಕಾ ಗಾಂಧಿ ಅವರ ನಿರ್ಧಾರದಂತೆ. ಅವ್ರು 3 ಜನ ಹೇಳಿದ್ರೆ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂಗಲ್ಲ ಹಿಂಗ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅವ್ರನ್ನ ದಾಟಿ ಒಂದು ಕಡ್ಡಿನೂ ಕೂಡ ಆಚ ಕಡೆ ಅವ್ರು ಕದಲಿಸಕ್ಕೂ ಆಗಲ್ಲ, ಒಂದು ಗಿಡದ ಕಡ್ಡಿಯನ್ನು ಕೂಡ ಮುರಿದಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿದ್ದಾರೆ, ಮೌನವಾಗ್ಬಿಟ್ಟಿದ್ದಾರೆ. ದೆಹಲಿ ನಾಯಕರು ಈ ರೀತಿಯಾಗಿ ಸೈಲೆಂಟ್ ಆಗಿರೋದ್ರಿಂದ ಇಲ್ಲಿರುವಂತಹ ಕಾಂಗ್ರೆಸ್ ಶಾಸಕರಿಗೆ ಗೊಂದಲ ಹೆಚ್ಚಳಾಗಿದೆ. ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು, ಸಿಗದೇ ಇದ್ರೆ ಇದೇ ಗೊಂದಲದ ಪರಿಸ್ಥಿತಿ ಇರುತ್ತೆ. ಅವ್ರ ಹತ್ರ ಹೋದ್ರೆ ಇವ್ರಿಗೆ ಬೇಸರ, ಇವ್ರ ಹತ್ರ ಹೋದ್ರೆ ಅವ್ರಿಗೆ ಬೇಸರ. ನಾವೇನ್ ಮಾಡ್ಬೇಕು, ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ. ಈ ಸುದ್ದಿ ಮಾನವಂತರಿಗಲ್ಲ, ಮಡಿವಂತರಿಗಂತೂ ಅಲ್ವೇ ಅಲ್ಲ. ನಿಮ್ಮ ವಯಸ್ಸು 18ಕ್ಕಿಂತ ಒಳಗಿದ್ರೆ ದಯಮಾಡಿ ನೋಡ್ಲೇಬೇಡಿ. ಸ್ವಾಮೀಜಿ ಅಂತ ಹೆಸರು ಮಾಡಿದವನ ಕರಾಳ ಮುಖ ಇಲ್ಲಿದೆ ನೋಡಿ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಮಾತು ನಾವು ಕೇಳಿದ್ವಿ, ನೀವು ಕೇಳಿದ್ದೀರಿ. ಅದಕ್ಕೆ ಸಾಕ್ಷಿ ಈಗ ಸಿಕ್ಕಿದೆ. ಈ ಕಮಲಾಕರ ಭಟ್ಟನೆಂಬ ಜ್ಯೋತಿಷಿ 2 ಮಕ್ಕಳ ತಾಯಿ ಸುಚಿತ್ರ ಹಿಂದೆ ಬಿದ್ದು ಕೆಟ್ಟು ಹೋಗಿದ್ದಾನೆ. ಅಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆಯೂ ಮುರಿಯುತ್ತಿದ್ದಾನೆ. ಆಂಟಿ ಸಹವಾಸದಿಂದ ಕೆಟ್ಟ ಕಮಲಾಕರ ಭಟ್ಟ ಸುಚಿತ್ರಾಳ 2 ಮಕ್ಕಳಿಗೆ ಕಟ್ಟುತ್ತಿದ್ದರು ಚಟ್ಟ. ಕೊಲೆ ಆರೋಪದಲ್ಲಿ ಬಂಧನವಾಗಿರುವ ಜ್ಯೋತಿಷಿ ಕಮಲಾಕರ ಭಟ್ಟ. ಸುಚಿತ್ರಾಳ ರಾಸಲೀಲೆ ಆಡಿಯೋ ಭಾರೀ ವೈರಲ್ ಆಗಿದೆ. ಇವರಿಬ್ಬರ ಮಾತುಕತೆ ಆಡಿಯೋ ಕ್ಲಿಪ್ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಮಲಾಕರ ಭಟ್ಟ ಸುಚಿತ್ರ ನಡುವಿನ ಆಡಿಯೋ ಸಂಭಾಷಣೆಯಲ್ಲಿ ಅನೈತಿಕ ಸಂಬಂಧದ ಸೂಚನೆಗಳು, ಕೆಟ್ಟ ಪದಗಳ ಬಳಕೆ ಜೊತೆಗೆ ಆತಂಕಕಾರಿ ಮಾತುಗಳು ಕೇಳಿಬರುತ್ತಿವೆ. ಹಲೋ, ಅವನಿಗೆ ಹೇಳ್ತೀನಿ ನಾನೇ, ಲವ್ವರು ನಾನೇ, ಎಲ್ಲದೂ ನಾನೇ. ದಿನಕ್ಕೆ ಅದ್ರಲ್ಲೂ ಏನ್ ಗೊತ್ತಾ, ನನ್ ಗಂಡನ ಸುಖನೇ ಬೇರೆ. ನೀನ್ ಯಾವಳೆ, ನೀನ್ ಹೋಗಿ ನಿನ್ ಗಂಡನ
ಅದನ್ ಬಿಟ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ? ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ. ಚಿನಿ ಬಾ ಬಾ. ಅಯ್ಯಯ್ಯೋ, ಸ್ವಾಮೀಜಿ ಆಡೋ ಮಾತಾ ಇದು? ಕಾರಲ್ಲಿ, ಬೆಡ್ ಅಲ್ಲಿ, ಸೋಫಾದಲ್ಲಿ, ಆಫೀಸ್ ಅಲ್ಲಿ, ಎಲ್ ಬೇಕಲ್ಲ. ಅದು ನನ್ ಮಗಳು ಸುವೀಕ್ಷಾ ಇಲ್ಲ ಅಂತ ಅಂದ್ರಂತೂ ಬಿಡು. ಲವ್ ಯು. 4 ತಿಂಗಳ ಪರಿಶ್ರಮದ ಫಲವಾಗಿ ಇವಳು ಸಿಕ್ಕಿದ್ದಾಳೆ. ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನು ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ. ಅವಳಿಗೊಮ್ಮೆಲೆ ಬೇಕು ಅಂತಂದ್ರೆ ಚಿಟಿಕೆ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಬಬೋ ಅಂತ ಹೇಳಿ ಬರೋಂತವಿದ್ವು. ಆದ್ರೆ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ. ಮಕ್ಕಳನ್ನ ತೊಂದರೆ ಎಂದುಕೊಂಡಿದ್ದ ಸುಚಿತ್ರ ಕೆಲವರು ಈ ಆಡಿಯೋದಲ್ಲಿ ಮಕ್ಕಳನ್ನ ತೊಂದರೆ ಎಂದು ಪರಿಗಣಿಸಿ ಅವರನ್ನ ಮುಗಿಸಲು ಸಂಚು ರೂಪಿಸಲಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಆಡಿಯೋ ವೇಗವಾಗಿ ಹರಡುತ್ತಿದ್ದು ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಮಲಾಕರ ಭಟ್ಟ ಜ್ಯೋತಿಷಿಯಾಗಿ ಹೆಸರುವಾಸಿಯಾಗಿದ್ದರು. ಹಲವು ಜನರು ಅವರ ಬಳಿ ಹೋಗಿ ಭವಿಷ್ಯ ಕೇಳುತ್ತಿದ್ದರು. ಆದರೆ ಈ ಆಡಿಯೋ ಬೆಳಕಿಗೆ ಬಂದ ನಂತರ ಸಾಹೇಬ್ರ ಬಣ್ಣ ಬಯಲಾಗಿದೆ. ಏನು ನಿಜವಾಗಿಯೂ ಜ್ಯೋತಿಷಿಯೋ ಅಥವಾ ವಿಕೃತ ಕಾಮಿಯೋ ಎಂಬ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.